ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮೆಲ್ಲರ ಹೆಮ್ಮೆಯ ಜನತಾ ಟಿವಿ. ನಾನು ರಶ್ಮಿ ಪ್ರಭುಲಿಂಗಪ್ಪ. ಈ ಒಂದು ವಿಶೇಷವಾದ ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಹಾಗೆ ತಾಂತ್ರಿಕ ವಿದ್ಯೆಯಿಂದ ಯಾವ ರೀತಿ ಈ ಸಮಸ್ಯೆಗಳನ್ನ ಸರಿಪಡಿಸ್ಕೋಬಹುದು ಅಂತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಗುರುಗಳಿದ್ದಾರೆ. ಅವರ ಹೆಸರು ಅಘೋರಿ ತಾಂತ್ರಿಕ ಅಮರನಾಥ್ ಗುರುಜಿಗಳು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ನಮ್ಮ ಸಮಸ್ಯೆಗಳಿಗೆ ಅವರಿಂದನೇ ಉತ್ತರವನ್ನ ಪಡೆದುಕೊಳ್ತಾ ಹೋಗೋಣ. ಮೊದಲಿಗೆ ನಮಸ್ಕಾರ ಗುರು. ನಮಸ್ತೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರಿಮಾ. ಗುರುಜಿ, ನಮ್ಗೆಲ್ಲರಿಗೂ ಒಂದು ಸಮಸ್ಯೆ ಅನ್ನೋದಿರುತ್ತೆ. ಆದ್ರೆ ತಾಂತ್ರಿಕ ವಿದ್ಯೆ ಅನ್ನೋದು ಏನು ಅನ್ನೋದು ಜನರಿಗೆ ಒಂದು ರೀತಿ ಗುಮಾನಿ, ಒಂದ್ ರೀತಿ ಪ್ರಶ್ನೆ ಆಗ್ಬಿಟ್ಟಿದೆ. ಏನ್ ಈ ಒಂದು ಸಮಸ್ಯೆ ಆದಾಗ ಈ ತಾಂತ್ರಿಕ ವಿದ್ಯೆಯನ್ನ ಹೇಗೆ ನಾವು ಉಪಯೋಗಿಸ್ಕೋಬಹುದು ಅಂತ, ಹಾಗಾಗಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಹೌದಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಸಮೇತ ಲಕ್ಷ್ಮೀ ನರಸಿಂಹ ಸ್ವಾಮಿನೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಚಕ್ರ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹರಿ ಓಂ. ನೋಡಿ, ಈಗ ನಾನು ನಮಸ್ಕಾರ ಮಾಡುವಾಗ ಶ್ರೀಚಕ್ರದ ಬಗ್ಗೆ ಶ್ರೀಚಕ್ರ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ ಅಂತ ಹೇಳಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ತಂತ್ರದಲ್ಲಿ ಮೊಟ್ಟ ಮೊದಲನೇ ಒಂದು ವಿಚಾರ ಬರೋದು ಬಂದು ಯಂತ್ರ, ಮಂತ್ರ ಹಾಗೂ ತಂತ್ರ. ಇವತ್ತು ನಮ್ಮ ಜನ ಈ ಒಂದು ಟಿವಿಯಲ್ಲೇನಾದ್ರೂ ಈ ಒಂದು ಕಾರ್ಯಕ್ರಮ ನೋಡ್ತಿದ್ರೆ ಆ ಟಿವಿ ಒಂದು ಯಂತ್ರ, ಸರಿನಾ? ಅದ್ರೊಳಗೆ ಬರ್ತಾ ಇರುವಂತ ಶಬ್ದ ಒಂದು ಮಂತ್ರ, ಆಯ್ತಾ? ಅದು ಯಾವುದರಿಂದ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅನ್ನೋದೊಂದು ತಂತ್ರ. ಇದು ಮೂರು ಸೇರಿದಾಗ ತಂತ್ರವಿದ್ಯೆ ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಸುಲಭವಾದ ಉದಾಹರಣೆ ಕೊಟ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ. ಇಲ್ಲಿ ನಮಗೆ ತಂತ್ರವಿದ್ಯೆ, ತಾಂತ್ರಿಕರು ಅಂದಿದ ತಕ್ಷಣ ತುಂಬಾ ಜನಕ್ಕೆ ನೀವು ಹೇಳ್ದಂಗೆ ಗುಮಾನಿ ಇದೆ. ಯಾಕೆ ಅಂದ್ರೆ, ಅಯ್ಯೋ ಏನೋ ಮಾಡ್ಬಿಡ್ತಾರೆ, ಏನೋ ಆಗೋಗುತ್ತೆ. ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಈ ಜನ್ಮದಲ್ಲಿ ಅಲ್ದಿದ್ರು ಇನ್ನೊಂದು ಜನ್ಮದಲ್ಲಾದ್ರೂ ಅನುಭವಿಸ್ಲೇಬೇಕು. ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು. ಕಟ್ಟಿಟ್ಟ ಬುತ್ತಿ. ಅದು ಯಾರಾದ್ರೂ ಆಗ್ಲಿ. ಭಗವಾನ್ ರಾಮನ್ನ ಬಿಟ್ಟಿಲ್ಲ, ಕೃಷ್ಣನ್ನೇ ಬಿಟ್ಟಿಲ್ಲ, ಇನ್ನು ನಾವೆಷ್ಟು ಮಾತ್ರ ಅಲ್ವಾ? ನೋಡಿ, ಭಗವಾನ್ ರಾಮ ಅವರ ರಾಮರ ಜನ್ಮದಲ್ಲಿ, ಮಹಾವಿಷ್ಣು ರಾಮರ ಜನ್ಮದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು. ಮತ್ತೆ ಬಂದ್ಮೇಲೆ ಕೃಷ್ಣರ ಜನ್ಮದಲ್ಲಿ ಎಷ್ಟೆಲ್ಲ ಸುಖ ಅನುಭವಿಸಿದ್ರು ಅಲ್ವಾ? ಅದನ್ನ ತುಂಬಾ ಸ್ಪಷ್ಟವಾಗಿ ನಾನು ಬೇರೆ ನನ್ನ ಇನ್ನೊಂದು ಕಡೆ ಎಲ್ಲ, ಬೇರೆ ಕಡೆ ಎಲ್ಲ ಹೇಳಿದ್ದೀನಿ. ತುಂಬಾ ಸ್ಪಷ್ಟವಾಗಿ ಡಿಟೇಲ್ ಆಗಿ ಬಿಡಿಸಿ ಹೇಳಿದ್ದೀನಿ. ಯಾಕೆ ಅಂದ್ರೆ, ಅಂತ ಒಂದು ಜನ್ಮಾಂತರದಿಂದ ಮಹಾವಿಷ್ಣುವೇ ಬಂದು ನೋಡಿ ನಮ್ಮನ್ನ ಕಾಪಾಡೋದಕ್ಕೆ ತಾನೇ ಬಂದಿದ್ದವರು, ಅವತಾರ ತಾಳಿದ್ದು. ಆದ್ರೆ ನಮ್ಮನ್ನ ಕಾಪಾಡೋಕೆ ಬಂದ್ರೂ ಕೂಡ ಅವ್ರು ಏನ್ ಅನುಭವಿಸ್ಬೇಕು ಅದು ಅನುಭವಿಸೇ ಹೋಗಿದ್ದು ಅಲ್ವಾ? ನೋಡಿ, ಕೃಷ್ಣ ಮತ್ತೆ ಇವರ ಒಂದು ಸಂಭಾಷಣೆಯಲ್ಲಿ, ಕೃಷ್ಣ ನಿನ್ಗೆ ಗೊತ್ತಿತ್ತಲ್ವಾ ಯುದ್ಧದಲ್ಲಿ ಈ ತರ ಆಗತ್ತೆ ಅಂತ, ನಿನ್ಗೆ ಗೊತ್ತಿತ್ತಲ್ವಾ ಮೊದ್ಲೇ, ನೀನ್ ಯಾಕೆ ಅಲ್ಲ ಕೃಷ್ಣನ್ನ ಅವರು ಆ ಒಂದು ಆ ಸ್ತ್ರೀ ಎಷ್ಟು ಚೆನ್ನಾಗಿ ಕೇಳ್ತಾರೆ, ನಿನಗ್ ಮೊದ್ಲೇ ಗೊತ್ತಿತ್ತಲ್ವಾ ಈ ತರ ನನ್ ಮಗ ಹಿಂಗಾಗ್ತಾನೆ ಅಂತ, ನೀನು ನಿಲ್ಲಿಸ್ಬೋದಾಗಿತ್ತಲ್ವಾ ಅಂತ. ಆದ್ರೆ ಅದಲ್ಲ, ಅದು ನಿಜ. ಆ ರೀತಿ ವಿಧಿ ಪ್ರಕಾರ ನಡಿಲೇಬೇಕು. ಜನ್ಮತಃ ಒಂದು ಏನ್ ಅನುಭವಿಸ್ಲೇಬೇಕು. ಆತರ ಯಾರೆಲ್ಲ ತಂತ್ರ ಹೆಸರು ಹೇಳ್ಕೊಂಡು ಯಾರೆಲ್ಲ ಯಾರಿಗಾದ್ರೂ ಮೋಸ ಮಾಡಿದ್ರೆ, ಖಂಡಿತ ಅವ್ರಿಗೆ ಶಕ್ತಿ ಇರೋವರೆಗೂ, ಅವರ ಕಟ್ಟುಗಳು ನಿಲ್ಲೋವರೆಗೂ, ಅವ್ರಿಗೆ ಆ ಒಂದು ಯೋಗ ಇರೋವರೆಗೂ ಮಾತ್ರ ಅವರು ಸೇಫ್. ಆಮೇಲೆ ಬಹಳ ಕಷ್ಟ ಇರುತ್ತೆ, ಅಷ್ಟು ಕಷ್ಟ ಅನುಭವಿಸ್ತಾರೆ. ನಾನು ನನ್ನ ಕಣ್ಣಾರ ನೋಡಿದೀನಿ. ಹಾಗಾಗಿ ನಾನು ಇದುವರೆಗೂ ನನ್ನ ಅನುಭವದಲ್ಲಿ ಕೆಟ್ಟದ್ದು ಮಾಡಕ್ ಹೋಗಿಲ್ಲ, ಕೆಟ್ಟದ್ದು ಬಯಸಲೂ ಇಲ್ಲ. ಕೆಟ್ಟದ್ದು ಜಾಸ್ತಿ 99.9% ನುಡಿಯೋಕೆ ಹೋಗಲ್ಲ. ಯಾಕಂದ್ರೆ ಸಿದ್ಧಿಪುರುಷರು ನಾವು. ಸಿದ್ಧಿ ಇದ್ದಾಗ ಏನಾಗುತ್ತೆ, ಬರೀ ಮಾತಾಡುವಾಗ ಕೂಡ ಕೆಲವ್ರಿಗೆ ಅದು ಅನ್ವಯಿಸ್ಬಿಡುತ್ತೆ. ಬರೀ ಮಂತ್ರ ಅಲ್ಲ. ನೋಡಿ, ಇವಾಗ ಸಿದ್ಧಿ ಮಾಡಿ ಈಗ ಒಂದು ಕರೆಂಟ್ ವೈರ್ ಅಲ್ಲಿ ಹೋಗಿ ನೀವು ಇವಾಗ ಈ ನಡುವೆ ಈ ಮೊಬೈಲ್ ಚಾರ್ಜಿಂಗ್ ಇದೆ ನೋಡಿ,
ನೀವು ಮೊಬೈಲ್ ಚಾರ್ಜರ್ ತೆಗೆದ್ಬಿಟ್ಟು ಕೂಡ ಒಂದ್ಸರಿ ಮೊಬೈಲ್ ಸುಮ್ಮನೆ ಕನೆಕ್ಟ್ ಮಾಡಿದಾಗ ಅದೊಂಥರ ಚಾರ್ಜಿಂಗ್ ತರ ಸೌಂಡ್ ಬರುತ್ತೆ, ಗಮನಿಸಿದಿರಲ್ವಾ? ತುಂಬಾ ಜನ ಗಮನಿಸಿರ್ತಾರೆ. ಅಂದ್ರೆ ಅದು ಚಾರ್ಜಿಂಗ್ ಆಗಿ 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 ಒಂಚೂರು ಸ್ಟೋರೇಜ್ ಅದರಲ್ಲೂ ಇರುತ್ತೆ. ಆ ರೀತಿ ನಮಗೆ ಅರ್ಥ ಆಗ್ಬೇಕಾಗಿರೋದು, ಒಬ್ಬ ಸಿದ್ಧಿ ಪುರುಷ, ಒಬ್ಬ ತಾಂತ್ರಿಕ ಆಗ್ಲಿ, ಒಬ್ಬ ಮಾಂತ್ರಿಕ ಆಗ್ಲಿ, ಯಾರೇ ಆಗ್ಲಿ ಕೆಟ್ಟದ್ದು ನುಡಿಲೂಬಾರ್ದು, ಯೋಚನೆ ಕೂಡ ಮಾಡಬಾರ್ದು. ಇದು ತುಂಬಾ ಮುಖ್ಯ. ಇದನ್ನ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂತ್ರವಿದ್ಯೆಯಲ್ಲಿ ಕೆಟ್ಟದ್ದಿಲ್ಲ. ತಂತ್ರವಿದ್ಯೆ ಒಂದು ಟೆಕ್ನಿಕ್ ಅಷ್ಟೇ, ಆಯ್ತಾ? ಒಂದು ಪೂಜೆಗೆ ಈಗ ಕೂಡ ನಾನೊಂದು ಪೂಜೆ ಮಾಡಿದೆ. ಆ ಪೂಜೆಯಲ್ಲಿ ಒಂದೇ ಒಂದು ಮಂತ್ರ ಯಾರಿಗೂ ಕೇಳಿಸಲ್ಲ. ಕೇಳಿಸ್ಲೂ ಇಲ್ಲ, ನೀವು ಹೇಳ್ತಾ ಹೋದ್ರಿ ಅಲ್ವಾ? ಕೇಳಿಸೋದು ಇಲ್ಲ, ಅದು ಗೊತ್ತಾಗೋದು ಇಲ್ಲ ಯಾವ ಪೂಜೆ ಮಾಡ್ತಿದ್ದಾರೆ ಅಂತ. ಈ ಒಂದು ರಹಸ್ಯ ಇರೋದ್ರಿಂದ ಭಯ ಬೀಳ್ತಾರಷ್ಟೇ. ತಂತ್ರ ಬಂದ್ಬಿಟ್ಟು ತುಂಬಾ ರಹಸ್ಯವಾದದ್ದು. ತಂತ್ರ ರಹಸ್ಯ ಇರೋದ್ರಿಂದ ಒಂದು ಗುಮಾನಿ, ನೀವು ಹೇಳ್ದಂಗೆ ಆ ಒಂದು ಪದ ನನ್ಗೆ ತುಂಬಾ ಇಷ್ಟ ಆಯ್ತು, ಗುಮಾನಿ ಅಂತ. ನಿಜ ಹೇಳ್ಬೇಕಂದ್ರೆ ನಾನು ಇದುವರೆಗೂ ಆ ಪದ ಉಪಯೋಗಿಸಿಲ್ಲ. ಈ ಒಂದು ತಂತ್ರದ ಬಗ್ಗೆ ಈ ರೀತಿ ಮಾತಾಡ್ತಾರೆ, ಈ ರೀತಿ ಮಾತಾಡ್ಬೋದು ಅಂಥೇಳಿ ಈ ಒಂದು ತಂತ್ರದ ಬಗ್ಗೆ ಭಯ ಇರೋದು ಹಿಂಗೂ ಹೇಳ್ಬೋದಂತ ನನಗೆ ಇವತ್ತು ಗೊತ್ತಾಯ್ತು. ಹೊಸದು ಕಲ್ತ್ಕೊಂಡೆ ನಿಮ್ಮಿಂದ ಇವತ್ತೊಂದು. ಸೊ ಆ ರೀತಿ ತಂತ್ರದಲ್ಲಿ ಪ್ರತಿಯೊಂದು ದಿನ ನೋಡಿ, ಇವತ್ತು ಇಲ್ಲಿಗೆ ಪೂಜೆಗೆ ಏನೋ ಒಂದು ಸ್ವಲ್ಪ ವಸ್ತುಗಳು ತರಬೇಕಾಗಿತ್ತು, ಅವ್ರು ತಂದಿರ್ಲಿಲ್ಲ. ಯಾರು ತರಬೇಕಾಗಿತ್ತು ಅವ್ರು ತಂದಿರ್ಲಿಲ್ಲ. ನಾನು ನನ್ನ ಕಡೆಯಿಂದ ನಾನು ಕಳಿಸಿ ತರಿಸಿದಾಗ ನನಗೆ ಬೇಕಾದೆಲ್ಲ, ಅಂದ್ರೆ ಆ ಶಕ್ತಿ ಅಲ್ಲಿರೋ ವೈಬ್ರೇಷನ್ ಆ ರೀತಿ ಮಾಡಿ ಆತರ ತರಿಸ್ಕೊಳ್ಳುತ್ತೆ. ಆಗೇನಾಗುತ್ತೆ, ನಮ್ಗೆ ಇನ್ನಷ್ಟು ತೃಪ್ತಿಯಾಗಿರುತ್ತೆ. ಇದೇ ತಂತ್ರ. ಈಗ ಇವತ್ತು ನೋಡಿ ಗುರುಗಳೇ, ಇದೀಗ ಒಬ್ರು ವೀಕ್ಷಕರು ನಮ್ಮ ಕಾಲರ್ ಅವ್ರನ್ನ ಮಾತಾಡ್ತಾ ಹೋಗೋಣ. ಹಲೋ 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 ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ನಮಸ್ತೆ ಮೇಡಮ್. ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಹಾ ಮೇಡಮ್, ಕೇಳಿಸ್ತಾ ಇದೆ. ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆ. ನಮಸ್ತೆ. ಹಲೋ. ಹಾ, ಮಾತನಾಡ್ತಾ ಹೋಗಿ. ತಮ್ಮ ಪ್ರಶ್ನೆಯನ್ನ ಕೇಳಿ. ಮೊದಲಿಗೆ ತಮ್ಮ ಹೆಸರು ಹಾಗೆ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ತಿಳಿಸಿ ಮೇಡಮ್. ಮೇಡಮ್, ನನ್ನ ಹೆಸರು ನಾಗರತ್ನ ಅಂತ ಹೇಳಿ ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಗುರುಗಳಿದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳ್ತಾ ಹೋಗಿ, ಹಾಗೆ ನಿಮ್ಮ ಸಮಸ್ಯೆ ಏನೇ ಇದ್ರು ಕೇಳ್ತಾ ಹೋಗಿ. ನಮ್ಮ ಗುರುಗಳು ಅದಕ್ಕೆ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ನಾನು ಮೈಸೂರಿಂದ ಕರೆ ಮಾಡ್ತಾ ಇರೋದು ಗುರುಜಿ. ನಾಗರತ್ನ. 42 ಏನ್ ಮ್ಯಾರೇಜ್ ಆಯ್ತು. ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ. ನನ್ಗೆ 42 ವರ್ಷಕ್ಕೆ ಮ್ಯಾರೇಜ್ ಆಯ್ತು ಗುರುಜಿ. 42 ವರ್ಷಕ್ಕೆ ಮ್ಯಾರೇಜ್ ಆಯ್ತು? ಮ್ಯಾರೇಜ್ ಆಯ್ತು. ಹೋಗ್ಲಿ ಬಿಡಿ, ಕೊನೆಗೂ ಆಗಿದೆ, ಸಂತೋಷ. ಹುಟ್ಟಾಗಿಂದಾನೇ ಕಷ್ಟನೇ ಗುರುಜಿ. ನನ್ಗೆ ಸಾಧನೆ ಮಾಡ್ಬೇಕು, ಬದುಕ್ಬೇಕು, ಹೀಗೆ ಇರ್ಬೇಕು ಅಂತ ತುಂಬಾ ಆಸೆ ನನ್ಗೆ. 15/8/1980 ನಲ್ಲಿ ಹುಟ್ಟಿದ್ದು ನಾನು. 15/8 ಶುಕ್ರವಾರ. 15/8/1980. 15/8/1980. 80 ಬೆಳಿಗ್ಗೆ 5:30 6 ಗಂಟೆ ಒಳಗಡೆ ಶುಕ್ರವಾರ ಗುರುಜಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ. ನೋಡಿ, ನಿಮಗೆ ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ನಾಗರತ್ನ ಅಂತ ಗುರುಜಿ. ನಾಗರತ್ನ. ನಾಗರತ್ನ. ನಾಗರತ್ನ ಅವರ ಹೇಳಿ. ಕೇಳಿಸ್ತಿದ್ಯಾ? ಕೇಳಿಸ್ತದೆ, ಹೇಳಿ. ಹಾ, ಈ ವಯಸ್ಸಲ್ಲಾದ್ರೂ ಅಟ್ಲೀಸ್ಟ್ ಮದುವೆ ಆಗಿದೆಯಲ್ವಾ, ಸಂತೋಷ ಪಡ್ಬೇಕು ನೀವು. ನಿಮಗೆ ಜನ್ಮಾಂತರ ದೋಷ ಬರುತ್ತೆ, ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತದೆ, ಹೇಳಿ. ಹಾ, ಜನ್ಮಾಂತರದ ದೋಷ ಬರೋದ್ರಿಂದ ನೀವು ನಿಮಗೆ ಬುದ್ಧಿ ಬಂದಾಗಿಂದಾನು ಕಷ್ಟ ಅನುಭವಿಸ್ಬೇಕಾಗತ್ತೆ ನೀವು. ಅರ್ಥ ಆಗ್ತಿದ್ಯಾ? ಜನ್ಮಾಂತರದ ದೋಷ ಅಂದ್ರೆ ಈ ಜನ್ಮದಲ್ಲಿ ಈಗ ನೀವು ಹುಟ್ಟಿದ ಮೇಲೆ ಮಾಡಿರುವಂತ ಪಾಪಕರ್ಮಗಳೆಲ್ಲ, ಇದಕ್ಕೆ ಮೊದಲು ನೀವು ಹೋದ ಜನ್ಮದಲ್ಲಿ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಅದರ ಒಂದು ಫಲಿತಾಂಶ.
ಆಮೇಲೆ ನೀವು ಯಾರಿಗೂ ಕೂಡ ನಿಮ್ಮ ಕೈ ತೋರಿಸ್ಬೇಡಿ ಅಂತ ಯಾರಾದ್ರೂ ಹೇಳಿದ್ರಾ ನಿಮ್ಗೆ ಇದಕ್ ಮೊದಲು? ಎಲ್ಲೂ ಸರಿಯಾಗಿ ಕೇಳಿಲ್ಲ ಗುರುಜಿ ನಾನು. ಆದ್ರೆ ನನ್ನ ಕೈಯಿಂದ ₹1 ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದೇ ನೀವು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ, ಆದ್ರೆ ಉರಿತಾ ಇರೋ ದೀಪ ಇದ್ದಂಗೆ. ಅರ್ಥ ಆಗ್ತಿದ್ಯಾ? ಉರಿತಾ ಇರೋ ದೀಪ. ಸೊ ದೀಪ ತನ್ನನ್ನ ತಾನು ಉರಿಸ್ಕೊಂಡು ಆ ಒಂದು ಜಾಗಕ್ಕೆ ಬೆಳಕು ಕೊಡುತ್ತೆ, ಹೌದಾ ಇಲ್ವೋ? ಹೌದು ಗುರುಜಿ, ಹಂಗೆ ಆಗ್ತಾ ಇರೋದು ಗುರುಜಿ. ಅದೇ ತರ ನಿಮ್ಮ ಜೀವನ. ಈ ಒಂದು ಪೂರ್ವ ಜನ್ಮದ ದೋಷ ಪರಿಹಾರ ಮಾಡಿಸ್ಕೊಳ್ಳಿ. ಅದು ಡಿಟೇಲ್ ಆಗಿ ನೋಡಿ, ಯಾವ ಗ್ರಹಗಳ ಒಂದು ಶಾಂತಿ ಮಾಡ್ಕೋಬೇಕು, ಯಾವ ಒಂದು ದೋಷಗಳಿದಾವೆ ಅನ್ನೋದು ಕಂಡಿಡ್ಕೊಂಡು ಅದಕ್ಕೆ ತಕ್ಕನಾದ ಬಹಳ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿರ್ತೀರ ನೀವು ಜೀವನದಲ್ಲಿ. ನೀವು ಯಾರ ಜೀವನದಲ್ಲಿ ಕಾಲಿಟ್ಟಿದ್ದೀರೋ ಅವರಂತೂ ತುಂಬಾ ಚೆನ್ನಾಗಿರ್ತಾರೆ, ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಈ ಒಂದು ಪೂರ್ವ ಜನ್ಮದ ಏನು ದೋಷ ಇದೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿಮ್ಮ ನಿಮ್ಗೆ. ಧನ್ಯವಾದಗಳು ನಾಗರತ್ನ ಅವರೇ, ಕರೆ ಮಾಡಿದ್ದಕ್ಕೆ. ತಮ್ಮ ಸಮಸ್ಯೆಗೆ ಪರಿಹಾರ ನಮ್ಮ ಗುರುಜಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಹಾಗೆ ಗುರುಜಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಒಂದು ನಂಬರ್ ಅನ್ನ ನಾವು ಮತ್ತೊಮ್ಮೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಅವರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನ ಸಂಪೂರ್ಣವಾಗಿ ತಿಳ್ಕೊಬಹುದು. ಅದಕ್ಕೆ ಪರಿಹಾರವನ್ನ ನಮ್ಮ ಗುರುಗಳು ಕೊಡ್ತಾ ಹೋಗ್ತಾರೆ. ಇದೀಗ ಗುರುಜಿ ನೀವು ಹೇಳ್ತಾ ಇದ್ರಿ, ಈಗ ಈ ಒಬ್ರು ಪ್ರೇಕ್ಷಕರು ಕಾಲ್ ಮಾಡಿದ್ರಲ್ಲ, ಸೊ ಪ್ರತಿಯೊಬ್ಬ ರಾಶಿ ನಕ್ಷತ್ರ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಂದೆ ತುಲಾ ರಾಶಿ ಸ್ವಾತಿ ನಕ್ಷತ್ರ, ನಾ ಹೇಳಬಿಟ್ಟೆ. ಸೊ ಇವಾಗ ನನ್ನ ಒಂದು ರಾಶಿ ನಕ್ಷತ್ರಕ್ಕೆ ಬೇರೆ ಯಾವ್ದಾರ ಒಂದು ತಂತ್ರವಿದ್ಯೆಯನ್ನ ನೀವು ಉಪದೇಶ ಮಾಡ್ತೀರಾ, ಹೇಳ್ತೀರಾ ಅಂತ ಹೇಳಿ. ಅಂದ್ರೆ ನೋಡಿ, ತಂತ್ರವಿದ್ಯೆ ಅನ್ನೋದು ರಾಶಿ ನಕ್ಷತ್ರಕ್ಕೆ ಅಂತ ಬರೋದಿಲ್ಲ. ಈಗ ನೀವು ಫೋನ್ ಉಪಯೋಗಿಸ್ತಾ ಇದ್ದೀರಾ, ಈ ರಾಶಿಯವರು ಈ ನಕ್ಷತ್ರದವರು ಫೋನ್ ಉಪಯೋಗಿಸ್ಬೋದಾ? ಹಾಗೆ ಬರುತ್ತೆ. ತಂತ್ರ ಪ್ರತಿಯೊಬ್ಬರಿಗೂ ಕೆಲಸ ಮಾಡುತ್ತೆ. ನಂಬೋರ್ಗೆ 100% ಕೆಲಸ ಮಾಡುತ್ತೆ, ನಂಬದೇ ಇರೋರ್ಗೆ 50% ಗ್ಯಾರಂಟಿ ಕೆಲಸ ಮಾಡುತ್ತೆ. ತಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಇಲ್ಲಿ ನಂಬಿಕೆ ಅಪನಂಬಿಕೆ ಎಲ್ಲಿ ಬರುತ್ತೆ ಅಂದ್ರೆ, ಈಗ ನೋಡಿ, ನಾನೊಬ್ಬರ ಬಗ್ಗೆ ಏನಾದ್ರೂ ಒಂದು ಜ್ಯೋತಿಷ್ಯ ಹೇಳಬೇಕು ಅಂದ್ರೆ ಅವರು ನನಗೆ ಪರ್ಮಿಷನ್ ಕೊಡ್ಬೇಕು. ಈಗ ನೋಡಿ, ಅವರು ನಂಬಿಕೆ ಇಟ್ಕೊಂಡು ಪರ್ಮಿಷನ್ ಕೊಡ್ಬೇಕು. ಯಾಕಂದ್ರೆ ನಾನು ರಾಶಿ ನಕ್ಷತ್ರದ ಪ್ರಕಾರ ನೋಡೋದಿಲ್ಲ, ರಾಶಿ ನಕ್ಷತ್ರದ ಪ್ರಕಾರ, ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಿಲ್ಲ. ನಾನು ದಿವ್ಯ ದೃಷ್ಟಿಯಿಂದ ನೋಡೋದು. ದಿವ್ಯ ದೃಷ್ಟಿಯಿಂದ, ಸಿದ್ಧಿ ದೃಷ್ಟಿಯಿಂದ. ಸಿದ್ಧಿಗೊಂದು ದೃಷ್ಟಿ ಇರುತ್ತೆ, ಸಿದ್ಧಿಗೊಂದು ದೃಷ್ಟಿ ಇರುತ್ತೆ, ಅದ್ರಲ್ಲಿ ನೋಡ್ತೀನಿ. ಮತ್ತೆ ಶಕುನ ಶಾಸ್ತ್ರದಲ್ಲಿ ನೋಡ್ತೀನಿ, ಆಯ್ತಾ, ಸಮಯ ಶಾಸ್ತ್ರದಲ್ಲಿ ನೋಡ್ತೀನಿ. ಹಾಗೂ ಒಂದಷ್ಟು ಬಣ್ಣದಿಂದ ಶಾಸ್ತ್ರ ಗೊತ್ತಾಗತ್ತೆ, ಈ ರೀತಿ ನೋಡ್ತೀನಿ. ಆದ್ರೆ ಒಂದು ಏಂಜಲ್ ಇದ್ದಂಗೆ ನಾವು, ನಿಜವಾದ ತಾಂತ್ರಿಕರು, ಅದರಲ್ಲೂ ಅಗೋರ್ ತಾಂತ್ರಿಕರು ಏಂಜಲ್ಸ್ ಇದ್ದಂಗೆ. ಅದ್ಭುತ ಗುರುಗಳೇ. ಈಗ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ 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 ಸರ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ? ಹಾಗೆ ಮೊದಲಿಗೆ ನಿಮ್ಮ ಹೆಸರು, ಹಾಗೆ ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ ತಿಳಿಸಿ ಸರ್. ನಿಮಗೆ ಯಾವ ಸಮಸ್ಯೆ ಇದೆ ತಿಳಿಸ್ತಾ ಹೋಗಿ, ಅವ್ರ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ. ಹಲೋ ಹಲೋ ಹಾ, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ. ನಾನು ಮಗನ ಬಗ್ಗೆ ಮಾತಾಡಬೇಕಾಯ್ತು. ಹಾ ಹೇಳಿ ಸರ್, ಗುರುಗಳಿದ್ದಾರೆ, ಮಾತನಾಡ್ತಾ ಹೋಗಿ. ನನ್ನ ಮಗಂದು ಸ್ವಲ್ಪ ಕೋರ್ಟಲ್ಲಿ ಕೇಸ್ ಇದೆ ಸರ್. ಅವ್ರ ಹೆಸರು? ಅವ್ರ ಹೆಸರು ಮಣಿಕಂಠ ಅಂತ. ಮಣಿಕಂಠ? ಹ್ಞೂ ಸರ್. ಎಷ್ಟು ವಯಸ್ಸು ಅವ್ರಿಗೆ? ಸರ್ ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದು 2011 ಸರ್. 11ನೇ ತಾರೀಕು 2ನೇ ತಾರೀಕು 11ನೇ ತಾರೀಕು 2ನೇ ತಿಂಗಳು 2000 ಶುಕ್ರವಾರ 5:05 ಹಾ 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 ಹಾ. ಮಣಿಕಂಠ? ಸರ್. ಮಣಿಕಂಠ. ಇವ್ರಿಗೆ ಕೇಸ್ ಅಂದ್ರೆ
ಅದು ಅವ್ರಿಗೆ ಸ್ವಲ್ಪ ಕ್ಯಾರೆಕ್ಟರ್ ಸರಿ ಇದ್ದಲ್ಲ, ಅದೇ ಸರ್ ಕೇಸ್ ಹಾಕಿದ್ವಿ ಸರ್. ಇದು ಶುರುವಾಗಿ ಈ ಕೇಸ್ ಶುರುವಾಗಿ 3 ತಿಂಗಳಾಗಿದೆಯಾ 3 ವರ್ಷ ಆಗಿದೆಯಾ? ಈಗ ಸರ್ ಸ್ಟಾರ್ಟ್ ಆಗಿ 1 ವರ್ಷ ಮೇಲೆ ಆಗಿದೆ ಸರ್. 1 ವರ್ಷ 2 ತಿಂಗಳು 3 ತಿಂಗಳು. 1 ವರ್ಷ 3 ತಿಂಗಳಾಗಿದೆ. ಇಲ್ಲ ಸರ್ 1 ವರ್ಷ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ. ಈ ಅಕ್ಟೋಬರ್ ಬಂದ್ರೆ 1 ವರ್ಷ ಹೋಗಿ 1 ವರ್ಷ ಒಳಗೆ ಇರುತ್ತೆ. ಆಯ್ತು ನೋಡಿ, ಇದು ನಿಮ್ಮವ್ರಿಗೆ ವಿರುದ್ಧವಾಗಿದೆಯಾ, ನಿಮ್ಮ ಮಗನಿಗೆ ವಿರುದ್ಧವಾಗಿದೆಯಾ? ಆಕ್ಚುಲಿ ನಾವು ಡೈವರ್ಸ್ ಅವರು ಕ್ಯಾರೆಕ್ಟರ್ ಇದ್ರು ಸರ್, ಡೈವರ್ಸ್ ಹಾಕ್ಬೇಕಂತಿದ್ವಿ. ಅವ್ರು ನಮ್ಕಿಂತ ಮುಂಚೆ ಯಾವ್ದು ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾರೆ. ಇದು ಯಾಕೆ ಮೇಂಟೆನೆನ್ಸ್ ಕೇಸ್ ಬರುತ್ತೆ ಅಂದ್ರೆ, ಇವ್ರಿಗೆ ಬಹಳ ಮುಖ್ಯವಾಗಿ ಶುಕ್ರನ ಒಂದು ನೀಚತ್ವ ಬರುತ್ತೆ, ಶುಕ್ರ ಗ್ರಹದ ನೀಚತ್ವ ಬರುತ್ತೆ. ಅಲ್ಲಿ ಸ್ವಲ್ಪ ಶನಿ ಪ್ರಭಾವ ಕೂಡ ಬೀಳುತ್ತೆ. ಆಗ ಏನಾಗತ್ತಪ್ಪ ಅಂದ್ರೆ ಕೋರ್ಟು, ಕೇಸು, ಜೈಲು, ಪೊಲೀಸ್ ಸ್ಟೇಷನ್ ಈ ತರ ಪದೇ 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 ನಡೀತಾ ಇರುತ್ತೆ ಇವ್ರ ಜೀವನದಲ್ಲಿ. ಇದು ಇನ್ನು ಪ್ರಾರಂಭ ಅಂತ ತಿಳ್ಕೊಳ್ಳಿ. ಇದಕ್ಕೆ ಗ್ರಹಶಾಂತಿ ಕರೆಕ್ಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಖಂಡಿತ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ ನಿಮ್ಮ ಮಗ, ಚಿಂತೆ ಮಾಡಬೇಡಿ. ಮಾಡಿದ್ರಾ? ಮತ್ತೆ ಇಲ್ಲಿ ಕಾಳಾಸ್ತ್ರಿ ಮತ್ತೆ ಇಲ್ಲಿ 5 ವಾರ ಇದು ಮಾಡ್ತಿದ್ವಿ. ಆ ರೀತಿ ಮಾಡಿದ ಮೇಲೆ ಏನಾದ್ರೂ ಕೇಸಲ್ಲಿ ಬದಲಾವಣೆಗಳೇನಾದ್ರೂ ಕಂಡ್ಕೊಂಡ್ರಾ? ಅದು ಆಗ್ತಾ ಇತ್ತು, ಹಂಗೆ ಮಾಡ್ತಾ ಇದ್ವಿ, ಪೂಜೆ ಮಾಡ್ತಾ ಇದ್ವಿ 5 ವಾರ. ಮತ್ತೆ ಒಂದ್ಸಲ ಕಾಳಹಸ್ತಿ ಹಾಕ್ಬಿಡ ಹೋಗಿ ಶಾಂತಿ ಮಾಡಿಸಿ ಬಂದಿದ್ದೀವಿ. ನಾನು ಕಾಳಹಸ್ತಿ ಬಗ್ಗೆ ಹೇಳಲಿಲ್ಲ, ಇದು ನಿಮ್ಮ ಮಗನೇ ಸ್ವಯಂ ಆಗಿ ಕೂತು ಮಾಡೋ ಅಂತದ್ದು. ಅಲ್ಲ, ಅಲ್ಲಿ ಹೋಗಿ ಮಾಡೋದಲ್ಲ, ಮನೆಯಲ್ಲಿ ಪ್ರತಿದಿನ ಮಾಡೋ ಅಂತದ್ದು ಇದು. ಯಾಕಂದ್ರೆ ಇದು ಹುಟ್ಟುತ್ತಾ ಜನ್ಮತಃ ಬಂದಿರೋದ್ರಿಂದ ಇದು ಇವರು ಪ್ರತಿದಿನ ಮಾಡ್ಕೋತಾ ಬರ್ಬೇಕು ಶಾಂತಿ ಆಗ್ಬೇಕಂದ್ರೆ. ಇದಕ್ಕೆ ಶುಕ್ರ ಗ್ರಹನ ಯಂತ್ರ ಸ್ಥಾಪನೆ ಮಾಡಿಸ್ಕೊಂಡು ಶುಕ್ರಗ್ರಹ ಮೂಲ ಮಂತ್ರ ಹಾಗೂ ಶುಕ್ರ ಗಾಯತ್ರಿ ಮಂತ್ರ ಹೇಳ್ಕೊತಾ ಬಂದ್ರೆ ಇವ್ರಿಗೆ ನೋಡಿ ಬಹಳಷ್ಟು ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಬರುತ್ತೆ. ಅದ್ರ ಜೊತೆಯಲ್ಲಿ ಆ ಒಂದು ಶುಕ್ರ ಸ್ತ್ರೀಗೆ ಅಧಿಪತಿ, ಸ್ತ್ರೀನ ನಡೆಸುವಂಥದ್ದು ಅಂದ್ರೆ ಹೆಣ್ಣುನ, ಅರ್ಥ ಆಯ್ತಾ? ಆ ಒಂದು ಹೆಣ್ಣಿಂದ ಒಂದು ಒಳ್ಳೇದಾಗತ್ತೆ. ಇವ್ರಿಗೆ ಹೆಣ್ಣಿಂದ ಏನಾಗಿದೆ, ಕೆಟ್ಟದ್ದಾಗಿದೆ. ಸೊ ಹೆಣ್ಣಿಂದನೇ ನೋಡಿ, ಹೆಣ್ಣು, ಹಣ್ಣು, ಮಣ್ಣು ಇದು ತುಂಬಾ ಮುಖ್ಯ ಅಲ್ವಾ? ಸೊ ಆ ಹೆಣ್ಣಿಂದ ಆಗ್ಬೇಕು ಅಂದ್ರೆ ನಾನು ಹೇಳ್ದಂತ ಒಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಾಗತ್ತೆ. ಇದನ್ನ ಡೀಟೇಲ್ ಆಗಿ ಮಾಡ್ಕೊಡ್ತೇನೆ, ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೇದಾಗತ್ತೆ ನಿಮ್ಗೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನಮ್ಮ ಗುರುಗಳು ಅತಿ ಶೀಘ್ರದಲ್ಲೇ ಹೇಳ್ತಾ ಹೋಗ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಗುರುಗಳೇ, ಇಂಥ ಸಮಸ್ಯೆಗಳು ಬಹಳನೇ ಆಗ್ತಾ ಇದೆ. ಈಗ ವೈವಾಹಿಕ ಸಮಸ್ಯೆಗಳು ಎಲ್ಲಾ ಕಡೆ ಆಗ್ತಾ ಇದೆ ದೇಶದಲ್ಲಿ, ಬಹಳಷ್ಟು ಸಮಸ್ಯೆ. ಅಂದ್ರೆ ಈಗ ನಾವು ನಿಮ್ಮ ತಾಂತ್ರಿಕ ವಿದ್ಯೆಯಿಂದ ಒಂದು ಅನುಗ್ರಹ ಪಡ್ಕೊಂಡು ಈಗ ಗಂಡ ಹೆಂಡತಿ ಚೆನ್ನಾಗಿರೋ ಹಾಗೆ ಏನಾರೋ ನೀವು ಒಂದು ಪರಿಹಾರವನ್ನ ಮಾಡಿಸಬಹುದಾ? ಹೌದು, ನೋಡಿ ತಿಳಿಸ್ಕೊಡಿ. ಇಲ್ಲಿ ಕೆಲವೊಂದು ಗ್ರಹಗಳ ಒಂದು ಅನುಕೂಲ ಸ್ಥಿತಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಗ್ರಹಗಳ ಅನುಕೂಲ ಸ್ಥಿತಿ ಇದ್ರೂ ಕೂಡ ಎಲ್ಲಾ ಗ್ರಹಗಳ ಅನುಕೂಲತೆ ಇರೋದಿಲ್ಲ ಯಾರಿಗೂ. ಇದು ತುಂಬಾ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತ ಒಂದು ದೊಡ್ಡ ರಹಸ್ಯ ಇದು. ಎಲ್ಲಾರ್ಗೂ ಎಲ್ಲಾ ತರ ಅನುಕೂಲ ಇರಲ್ಲ. ಪಂಚಮಹಾಪುರುಷರು ಇರ್ತಾರೆ, ಅಂದ್ರೆ 5 ಮಹಾಗ್ರಹಗಳು ಆ ಒಂದು ವ್ಯಕ್ತಿಗೆ ಸೂಪರ್ ಆಗಿರ್ತೈತೆ. ಅಂಥವ್ರದ್ದು ಏನಪ್ಪ ಆಗತ್ತೆ ಅಂದ್ರೆ ಅಂಥವ್ರಿಗೆ ಆ 5 ಗ್ರಹಗಳಿಂದ ಒಳ್ಳೇದಾಗ್ಬಿಡುತ್ತೆ. ಆದ್ರೆ ಕೆಲವು ನೀಚ ಗ್ರಹಗಳಿಂದ ಕೆಲವೊಂದು ಸರಿ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ, ತೊಂದರೆ ಶುರು ಆಗ್ಬಿಡುತ್ತೆ. ಇದು ಯಾಕಾಗತ್ತೆ ಅಂದ್ರೆ ಇನ್ನು ಮಿಕ್ಕಿದ 4 ಗ್ರಹಗಳು ಅವಕ್ಕೂ ಕೆಲಸ ಬರುತ್ತೆ, ಅವ್ರದ್ದು ಟೈಮ್ ಬರುತ್ತೆ. ನಾವು ಹೇಳ್ತೀವಲ್ವಾ ಆಡು ಮಾತೆಯಲ್ಲಿ,
ನನ್ಗೂ ಟೈಮ್ ಬರುತ್ತೆ ನೋಡ್ಕೋತೀನಿ ಅಂತ ಹೇಳ್ತೀವಲ್ವಾ, ಹಂಗೆ ಆ ಗ್ರಹಗಳಿಗೂ ಟೈಮ್ ಬರುತ್ತೆ, ಅವ್ರು ನೋಡ್ಕೋತಾರೆ. ಇದೀಗ ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದ್ಯಾ? ಹಲೋ ಮೇಡಮ್, ಕೇಳಿಸ್ತಾ ಇದ್ಯಾ? ನೀವ್ ಯಾವ ಊರಿಂದ, ಹಾಗೆ ನಿಮ್ ಹೆಸರು ಎಲ್ಲವನ್ನು ತಿಳಿಸಿ, ಹಾಗೆ ನಿಮ್ಮ ಸಮಸ್ಯೆಯನ್ನು ಕೂಡ ತಿಳಿಸ್ಕೊಡಿ. ನಮ್ಮ ಗುರುಗಳಿದ್ದಾರೆ. ನಮಸ್ತೆ ಗುರುಜಿ, ನನ್ನ ಹೆಸರು ಪ್ರಿಯಾ ಅಂತ, ನಾವು ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀವಿ. ಪ್ರಿಯಾ ಅಂತ ಹೇಳಿ. ಪ್ರಿಯಾ ಅಂತ. ಹೌದು ಗುರುಜಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ಗುರುಜಿ ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀವಿ. ಮಂಡ್ಯದಿಂದ. ಗುರುಜಿ. ಪ್ರಿಯಾ ಅವರ ಏನ್ ಸಮಸ್ಯೆ? ಗುರುಜಿ, ನಮ್ಮ ಅಣ್ಣನ ಕೆಲ್ಸಕ್ಕೆ ಬುದ್ಧಿಗೆ ಹೋಗ್ಬೇಕಾಗಿತ್ತು. ನಿಮ್ಮ ಅಣ್ಣನ ಹೆಸರು ಹೇಳಿ. ಟ್ರೈ ಮಾಡ್ತಾರೆ. ದರ್ಶನ್ ಅಂತ. ದರ್ಶನ್ ಅಂತ. ಗುರುಜಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ಗುರುಜಿ, ಅಕ್ಟೋಬರ್ 23, 1999. 23 ಅಕ್ಟೋಬರ್ 1999. ನಿಮ್ಮ ಅಣ್ಣನ ಒಂದು ವಿಚಾರ ನೋಡ್ಬೇಕಾದ್ರೆ ಇವರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಿರ್ತಾರೆ, ಇವ್ರಿಗಿಷ್ಟ ಆಗೋದು ಸಿಕ್ಕೋದಿಲ್ಲ, ಇವ್ರಿಗಿಷ್ಟ ಆಗದೆ ಇರುವಂತ ಸಣ್ಣ ಪುಟ್ಟ ಉದ್ಯೋಗ ಸಿಗುತ್ತೆ, ಅದು ಇವ್ರಿಗಿಷ್ಟ ಆಗಲ್ಲ. ಈ ರೀತಿ ಏನಾದ್ರು ಆಗ್ತಿದ್ಯಾ? ಗುರುಜಿ, ಕೆಲಸನೂ ಮಾಡ್ತಿದ್ದಾರೆ ಸೈಡ್ ವರ್ಕ್, ಆದ್ರೆ ಪ್ರಿಪರೇಷನ್ ಮಾತ್ರ ಗೌರ್ಮೆಂಟ್ ಕೆಲಸಕ್ಕೆ ಮಾಡ್ತಿದ್ದಾರೆ. ತುಂಬಾ ವರ್ಷ 2-3 ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ. ಜಾಬ್ ಅಲ್ಲಿ ಪರವಾಗಿಲ್ಲ, ಆದ್ರೆ ಬಿಡಿ ಜಾಬ್ ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅದೇನಾದ್ರೂ ಆಗುತ್ತಾ? ಆಗೋದಿಲ್ಲ, ಗೌರ್ಮೆಂಟ್ ಜಾಬ್ ಆಗೋದಿಲ್ಲ. ಹೌದಾ? ಹೌದು, ಗೌರ್ಮೆಂಟ್ ಜಾಬ್ ಆಗೋದಿಲ್ಲ. ಪ್ರೈವೇಟ್ ಅಲ್ಲಿ ಅಥವಾ ಇವಾಗ ಏನ್ ಮಾಡ್ತಿದಾರೆ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ಲಿ, ಚೆನ್ನಾಗಿರ್ತಾರೆ. ಆಮೇಲೆ ಇವರು ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡಕ್ ಹೇಳಿ. ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಇರುತ್ತೆ ಇವ್ರಿಗೆ. ಯಾಕೆಂದ್ರೆ ನಿಮಗಿಂತ ನಿಮ್ಮ ಅಣ್ಣ ತುಂಬಾ ಮುದ್ದಾಗಿ, ತುಂಬಾ ಪ್ರೀತಿ ಪೂರ್ವಕವಾಗಿ ಕಾಣಿಸ್ತಾರೆ, ಗೊತ್ತಾ ಪ್ರಿಯಾ ಅವರ? ಹೌದು. ಸೊ ಅಪಿರಿಯನ್ಸ್ ತುಂಬಾ ಮುಖ್ಯ ಆಗುತ್ತೆ ವ್ಯಾಪಾರದಲ್ಲಿ. ಅದೇ ಉದ್ಯೋಗದಲ್ಲಿ ಸ್ವಲ್ಪ ಆಚೆ ಈಚೆ ಇದ್ರೂ ನಡೆಯುತ್ತೆ. ವ್ಯಾಪಾರದಲ್ಲಿ ತುಂಬಾ ಅಪಿರಿಯನ್ಸ್ ಚೆನ್ನಾಗಿರ್ಬೇಕು, ತುಂಬಾ ಆಕರ್ಷಣಾ ಶಕ್ತಿ ಇರ್ಬೇಕು. ಅದು ನಿಮ್ಮ ಅಣ್ಣನಿಗಿದೆ. ಅದರಲ್ಲೂ ಹೆಸರು ಕೂಡ ದರ್ಶನ್ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಅಲ್ವಾ? ಸೊ ವ್ಯಾಪಾರಕ್ಕೆ ಪ್ರಯತ್ನ ಮಾಡಕ್ ಹೇಳಿ. ಈಗ ಸರ್ಕಾರಿ ಉದ್ಯೋಗ ಅದೊಂದು ಟೈಟ್ ಆಗಿ ಇಟ್ಕೊಂಡು ಒಂದು ಸೇಫ್ ಝೋನ್ಗೆ ಹೋಗ್ಬಾರ್ದು. ಯಾವತ್ತೂ ಕಂಫರ್ಟ್ ಝೋನ್ ಅಲ್ಲಿ ಇರಬಾರ್ದು ಮನುಷ್ಯ. ಚಾಲೆಂಜ್ ತಗೋಬೇಕು. ಮೀಸೆ ಇದೆ ತಾನೆ, ಆ ಮೀಸೆ ತಿರುಗ್ಸಕ್ ಹೇಳಿ ನಿಮ್ಮ ಅಣ್ಣನ. ಗೌರ್ಮೆಂಟ್ ಉದ್ಯೋಗ ಬೇಡ ನನ್ನ ಪ್ರಕಾರ. ಆದ್ರೂ ಬೇಕೇ ಬೇಕು ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ತಂತ್ರ ಪ್ರಯೋಗಗಳು ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ನೋಡಿ ಮಾಡ್ಕೊಡೋಣ, ತೊಂದರೆ ಇಲ್ಲ. ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾಗೆ ಗುರುಗಳು ಹೇಳಿದಂತಹ ಮಾರ್ಗವನ್ನ ಪಾಲಿಸ್ತಾ ಹೋಗಿ, ಇದು ಒಂದು ಸೂಕ್ತವಾದ ಒಂದು ಪರಿಹಾರ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಗುರುಗಳೇ, ಇದೀಗ ಜಗತ್ನಲ್ಲಿ ಎಲ್ಲರಿಗೂ ಒಂದ್ ರೀತಿ ಚಾಲೆಂಜಸ್ ಅಂತ ಹೇಳಿದ್ರೆ, ಆದ್ರೆ ಒಬ್ರು ಎಲ್ಲೋ ಏಳಿಗೆಯನ್ನ ಪಡಿತಾ ಹೋಗ್ತಾ ಇದಾರೆ ಅಂದ್ರೆ ಅಸೂಯೆ, ಕೆಟ್ಟ ಕಣ್ದೃಷ್ಟಿ, ಇದೆಲ್ಲ ಬಹಳನೇ ಅಫೆಕ್ಟ್ ಆಗತ್ತೆ ಅಲ್ವಾ? ಈಗ ಹೆಣ್ಮಕ್ಳಿಗೂ ಆಗ್ಲಿ ಗಂಡ್ ಮಕ್ಳಿಗೂ ಆಗ್ಲಿ. ಸೊ ಇದನ್ನ ಯಾವ ರೀತಿ ನಾವು ಒಂದು ಹೊರ ಹಾಕ್ಬೋದು? ಕೆಟ್ಟ ಕಣ್ದೃಷ್ಟಿಯಿಂದ ನಾವು ಹೇಗೆ ಬಚಾವ್ ಆಗ್ಬೋದು? ನಿಮ್ಮ ತಾಂತ್ರಿಕ ವಿದ್ಯೆದಲ್ಲಿ ಒಂದು ಪರಿಹಾರವನ್ನ ಹೇಳ್ಬೋದಾ? ರಶ್ಮಿ ಅವರ ಈ ಒಂದು ವಿಷಯ ನಾನು ಬೇರೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲೂ ಒಂದು ಮಾಡಿದ್ದೆ. ಸಿಕ್ಕಾಪಟ್ಟೆ ಜನ ತುಂಬಾ ಪ್ರೀತಿಯಿಂದ ನೋಡಿದ್ರು ಅದನ್ನ. ಕೆಟ್ಟ ಕಣ್ದೃಷ್ಟಿ, ಮಾಟ ಮಂತ್ರ ಅಥವಾ ಇನ್ನೇನು ಇರ್ಲಿ ಅದ್ಯಾವುದು ನಮ್ಗೆ ತಾಕಬಾರ್ದು ಅಂತಾನೆ ನಮ್ಮ ಹಿರಿಯರು ಕೆಲವೊಂದಿಷ್ಟು ಸಂಪ್ರದಾಯಗಳು ಮಾಡಿಟ್ಟಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ಸಂಪ್ರದಾಯ ಏನಪ್ಪಾ ಅಂದ್ರೆ, ಮನೆಯಿಂದ ಹೊರಗೋಗಿ ಬಂದಿದ್ ಕೂಡ್ಲೆ ಮನೆ ಒಳಗೆ ಕೈ ಕಾಲ್ ಮುಖ ತೊಳಿದೀರ ಮನೆ ಒಳಗೆ ಎಂಟ್ರಿ ಮಾಡಂಗಿರ್ಲಿಲ್ಲ ಒಂದು ಕಾಲದಲ್ಲಿ. ಇವತ್ತು ಮನೆ ಒಳಗಡೆನೆ ಎಲ್ಲ ವಾಶ್ರೂಮ್ಗಳು ಎಲ್ಲ ಒಳಗಡೆನೆ ಇರೋದ್ರಿಂದ ಹೊರಗಡೆ ಒಂದು ಸಣ್ಣ ನಲ್ಲಿ ಕೂಡ ಇರೋದಿಲ್ಲ. ಸೊ ಕೈಕಾಲ್ ಮುಖ ತೊಳಿಯೋದಕ್ಕೂ ಒಂದು ದೊಡ್ಡ ಅಂಡ, ಒಂದು ಚೆಂಬು ಎಲ್ಲ ಇಡ್ತಿದ್ರು ಆ ಕಾಲದಲ್ಲಿ. ಆ ಕಾಲದಲ್ಲಿ ಏನು ಮನೆ ಹೊರಗಡೆ ಒಂದಷ್ಟು ಜಾಗ ಇರ್ತಿತ್ತು, ಆಯ್ತಾ? ಇವತ್ತು ಅದಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿದ್ದಾರೆ,
ಸೊ ಏನಾಗತ್ತಂದ್ರೆ ನಾವೊಂದ್ಸರಿ ಹೊರಗಡೆ ಹೋಗಿ ಬಂದ್ವಿ ಅಂದ್ರೆ, ಈಗ ನೋಡಿ ನೀವು ನನಗಿಂತ ಬೆಳ್ಳಗಿದ್ದೀರಾ ಆಯ್ತಾ, ಸೊ ನಿಮ್ಗೆ ನನ್ನ ಕಣ್ದೃಷ್ಟಿ ಬಿದ್ದಿರತ್ತೆ ಮಾತಿಗೆ. ಉದಾಹರಣೆಗೆ ನನ್ನ ಹತ್ರ ಏನಿಲ್ಲ ಆಯ್ತಾ. ಸೊ ಇದೊಂದು ದೃಷ್ಟಿ, ಇವಾಗ ನಾನು ನಿಮ್ಮ ಹತ್ರ ಹೇಳ್ದೆ ದೋಷ ಹೋಯ್ತು, ಹೇಳ್ದೆ ಇದ್ರೆ ಏನಾಗುತ್ತೆ, ಅದೊಂದು ದೋಷ ಆಗತ್ತೆ. ಹಂಗೆ ಈ ರೀತಿ ದೋಷಗಳು ಒಂದಷ್ಟು ದೋಷಗಳೇನಾಗತ್ತೆ ನಮ್ಮ ಮೇಲೆ ಒಂದು ಹಾರಾ ತರ ಏನಾಗಿರುತ್ತೆ, ಪ್ರಿಂಟ್ ಆಗಿರುತ್ತೆ ನಮ್ಮ ಬಾಡಿ ಮೇಲೆ, ಮುಖ್ಯವಾಗಿ ನಮ್ಮ ಪಂಚೇಂದ್ರಿಯಗಳ ಮೇಲೆ. ಪಂಚೇಂದ್ರಿಯಗಳು ಅಂದ್ರೇನು? ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಇವೆಲ್ಲ ಪಂಚೇಂದ್ರಿಯಗಳು. ಇದ್ರ ಮೇಲೆ ಬಿದ್ದಿರ್ತವೆ. ಅದನ್ನ ನಾವು ಹಂಗೆ ಮನೆ ಒಳಗೆ ತಗೊಂಡೋದ್ರೆ ಆ ಮೆಮೊರಿ, ಆ ಕೆಟ್ಟದ್ದು, ಆ ನೆಗೆಟಿವ್ ಎಲ್ಲ ಮನೆ ಒಳಗೆ ಹಂಗೆ. ಹೌದು. ಕಾಲು ನಡೆಯುತ್ತೆ, ಕೈ ಕೆಲಸ ಮಾಡುತ್ತೆ, ಫೇಸು ಎಲ್ಲ ಎಕ್ಸ್ಪ್ರೆಷನ್ ರಿಸೀವ್ ಮಾಡ್ಕೊಳ್ಳುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಎನರ್ಜಿ ವಾಟರ್ ಹಾಕಿ, ಆ ಗಂಗಾದೇವಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಆ ಗಂಗಾದೇವಿ ಗಂಗಾಜಲ ನೀರು ಅಷ್ಟೇ, ನೀರು ಬಿದ್ದಿದ ತಕ್ಷಣ ಅರ್ಧ ಶಮನ ಆಗತ್ತೆ. ಇನ್ನು ತಲೆ ಮೇಲೆ ಒಂದ್ಸೂರು ನೀರು ಹಾಕೊಂಡಾಗ ಸಂಪೂರ್ಣ ನಮ್ಮ ಮೇಲೆ ಆಹಾರ ಅನ್ನೋದು ಕ್ಲೀನ್ ಆಗ್ಬಿಡುತ್ತೆ, ಮನೆ ಒಳಗೆ ಶುದ್ಧಿಯಾಗಿ ಹೋಗ್ತೀವಿ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ? ಮೊದಲಿಗೆ ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ತಿಳಿಸಿ. ನಾವು ತುಮಕೂರಿಂದ. ಓಕೆ, ತಮ್ಮ ಹೆಸರು ಸರ್? ಲೋಕೇಶ್ ಅಂತ. ಓಕೆ ಸರ್, ಗುರುಗಳಿದ್ದಾರೆ. ನಮ್ಮ ಒಂದು ಸಮಸ್ಯೆ ಏನಿದೆ, ನಿಮ್ ಸಮಸ್ಯೆ ಹೇಳ್ತಾ ಹೋಗಿ, ಪರಿಹಾರನ ನಮ್ಮ ಗುರುಗಳು ಕೊಡ್ತಾ ಹೋಗ್ತಾರೆ. ನಾವು ಮಗನ ಹೆಸರು ಕೇಳಬೇಕಾಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಮಗನ ಕೇಳಬೇಕಾಗಿತ್ತು. ಹಾ, ಕೇಳಿ ಸರ್, ಕೇಳಿ. ಗುರುಗಳಿದ್ದಾರೆ, ಮಾತನಾಡಿ. ನಿಮ್ಮ ಮಗನ ಹೆಸರು ಹೇಳಿ. ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ್. ವಯಸ್ಸೆಷ್ಟು ಅಥವಾ ಡೇಟ್ ಆಫ್ ಬರ್ತ್ ಏನು? ನಿಮ್ಮ ಮಗನ ವಯಸ್ಸೆಷ್ಟು? 25 ಇರ್ಬೇಕು. ಹಾ, ಇರ್ಲಿ 25 ಇರ್ಲಿ. ಡೇಟ್ ಆಫ್ ಬರ್ತ್ ಏನಾದ್ರು ಗೊತ್ತಿದ್ಯಾ? 10/11/2000. 10/11/2000. 20/11/2000. ಮಹೇಶ್, ಮೋಹನ್ ಕುಮಾರ್. ಯಾವ್ದ್ರ ಬಗ್ಗೆ ಕೇಳಬೇಕು? ಮೋಹನ್ ಕುಮಾರ್ ಅವರ ಯಾವ ವಿಚಾರದ ಬಗ್ಗೆ ನೀವು ಕೇಳಬೇಕಾಗಿತ್ತು? ಅವರು ಒಂದು ನೌಕರಿ ಕೆಲಸಕ್ಕೆ, ಉದ್ಯೋಗಕ್ಕೆ ಕೇಳಬೇಕಾಗಿತ್ತು. ಯಾವ್ದು ಸರ್ಕಾರಿ ಉದ್ಯೋಗನ ಪ್ರೈವೇಟಾ? ಪ್ರೈವೇಟ್ಗೆ ಕೇಳ್ತಾ ಇದ್ದೀವಿ. ಸರ್ಕಾರಿಗೂ ಆದ್ರೂ ಆಗ್ಬೋದು, ಯಾವ್ದಾದ್ರೂ ಆಗ್ಬೋದು ಅಂತ. ಖಂಡಿತ ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಡಿ, ಆಯ್ತಾ? ಪ್ರೈವೇಟ್ ಉದ್ಯೋಗ ಒಂದು ಸ್ವಲ್ಪ ದಿನ ಮಾತ್ರ ಮಾಡಲಿ, ಅದಾದ್ಮೇಲೆ ಬಿಸ್ನೆಸ್ ಮಾಡಲಿ, ಸ್ವಯಂ ಸೆಲ್ಫ್ ಎಂಪ್ಲಾಯ್ ಆಗಲಿ, ಸ್ವಯಂ ಉದ್ಯೋಗ ಮಾಡ್ತಾರಲ್ವಾ, ಆ ಥರ ಮಾಡಿಕೊಂಡು ಒಂದಷ್ಟು ಬೇಕಾದಷ್ಟು ದುಡ್ಡು ಮಾಡ್ತಾರೆ ಇವ್ರಿಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ. ಆದರೆ ಮದುವೆ ವಿಚಾರ ಬಂದಾಗ ಮಾತ್ರ ಸ್ವಲ್ಪ ಹುಷಾರಾಗಿ ಸರಿಯಾದ ಒಂದು ಜೋಡಿ ನೋಡಿ ಮದುವೆ ಮಾಡಬೇಕು. ಬೇರೆ ಈ ಉದ್ಯೋಗದ ವಿಚಾರದಲ್ಲಿ ಏನು ದೊಡ್ಡದಾಗಿ ತೊಂದರೆ ಇಲ್ಲ. ಆದರೆ ಪ್ರೈವೇಟ್ ಉದ್ಯೋಗ ಅದು ಸ್ವಯಂ ಮಾಡುವಂಥ ಉದ್ಯೋಗ ಒಳ್ಳೆಯದು. ಒಳ್ಳೆಯದಾಗಲಿ ನಿಮಗೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಗುರುಗಳೇ, ಇದೀಗ ಒಂದು ಚಿಕ್ಕ ವಿರಾಮನ ತಗೊಳ್ಳೋಣ. ಹಾಗೆ ವಿರಾಮದ ನಂತರ ಈ ಒಂದು ವಿಶೇಷ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ನಂತರ ಈ ಒಂದು ವಿಶೇಷ ಕಾರ್ಯಕ್ರಮ ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದೀಗ ಗುರುಗಳೇ, ಬಹಳಷ್ಟು ಪ್ರಶ್ನೆಗಳು ಇನ್ನು ಬಾಕಿ ಇದೆ, ಹಾಗೆ ಕಾಲರ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಈಗ ನೀವು ಅಘೋರಿ ಒಂದು ವಿದ್ಯೆಯನ್ನ ಕೂಡ ಕಲ್ತಿದ್ದೀರಾ, ಹಾಗೆ ಈ ಒಂದು ಎಲ್ಲ ತಾಂತ್ರಿಕ ವಿದ್ಯೆಗಳನ್ನು ಕಲ್ತಿದ್ದೀರಾ. ಇದನ್ನ ಹೇಗೆ ಸಾಧಿಸಿದ್ರಿ ಅಂತ ಹೇಳಿ ಹಾಗೆ ಒಂದು ಹೇಳೋದು. ಇದು ಈ ಜನ್ಮದ್ದಲ್ಲ, ಇದು ಪೂರ್ವ ಜನ್ಮದ್ದು. ಆಮೇಲೆ ನಮ್ಮ ವಂಶಸ್ಥರಲ್ಲಿ ನಮ್ಮ ಪೆದಕೊಂಡಪ್ಪ ತಾತ, ನಮ್ಮ ಮುತ್ತಾತ, ನಮ್ಮ ತಾತನವರ ತಂದೆ ಮಾಡ್ತಿದ್ರು. ನಮ್ಮ ತಾತ ಮತ್ತೆ ನಮ್ಮ ತಂದೆ ಇದು ಮಧ್ಯದಲ್ಲಿ ಮಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ನಮ್ಮ ತಂದೆ ಮಿಲಿಟರಿ, ನಮ್ಮ ತಾತ ರೈತರು. ಸೊ ನಮ್ಮ ತಾತನವರ ತಂದೆ ಮಾಡ್ತಾ ಇದ್ದು ಬಿಟ್ಟೋಗಿ ಮತ್ತೆ ಅದೇ ಜೀನ್ಸ್ ಮತ್ತೆ ನನಗೆ ಈ ಒಂದು ಸೌಭಾಗ್ಯ ಸಿಕ್ಕಿರೋದು. ಮತ್ತೆ ನಾನು ಕೂಡ ಪೂರ್ವ ಜನ್ಮಗಳಲ್ಲಿ ಒಂದು 3 ಜನ್ಮಗಳಲ್ಲಿ ಸಾಧನೆ ಮಾಡಿದ್ದೀನಿ, ತಂತ್ರವಿದ್ಯೆ ಮಾಡಿದ್ದೀನಿ. ಹಾಗಾಗಿ ಇವತ್ತು ನನಗೊಂದಷ್ಟು ಶಕ್ತಿಗಳಿದಾವೆ ಅಂತ ಹೇಳ್ತಾರೆ, ನನಗೊಂದಷ್ಟು ತುಂಬ ತಿಳುವಳಿಕೆ ಇದೆ ಅಂತ ಜನ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ಜನ ಹೇಳಬೇಕು. ಹೇಳಿರೋದು ನಾನು ಕೇಳಿಸ್ಕೊಂಡಿದ್ದೀನಿ. ಒಂಥರ ಅಪರೂಪ ಥರ ಜನಗಳಿಗೆ ಅರ್ಥ ಆಗತ್ತೆ ನನ್ನ ಬಗ್ಗೆ. ಗುರುಗಳೇ, ಈಗ ಮತ್ತೊಂದು ಪ್ರಶ್ನೆ, ಜನಸಾಮಾನ್ಯರ ಪ್ರಶ್ನೆ ಏನಂದ್ರೆ, ಈಗ ಮಕ್ಕಳು ಓದೋ ವಯಸ್ಸಿನಲ್ಲಿ ಓದ್ತಾ ಇಲ್ಲ, ಈ ಮೊಬೈಲ್ ಹಿಡ್ಕೊಂಡು ಕೂರೋದು, ಬರೀ ಸೋಷಿಯಲ್ ಮೀಡಿಯಾ ನೋಡೋ ಅಂತದ್ದಾಗ್ಲಿ, ಕೆಟ್ಟ ಚಟಗಳನ್ನ ಪಾಲನೆ ಮಾಡುವಂತದ್ದು ಬಹಳನೇ ಆಗ್ತಿದೆ. ಇದಕ್ಕೊಂದು ಹಿಡಿತವನ್ನ ನೀವು ಒಂದು ತಂದೆ ತಾಯಿಯವರಿಗೆ ಹೇಳಿ ಕಳಿಸ್ಬೋದಾ, ಮಕ್ಕಳಿಗೆ ಓದೋ ಒಂದು ಗಮನ ಬರ್ಲಿ ಅಂತ ಹೇಳಿ? ಯಾವ ರೀತಿ ಒಂದು ಗುರುಗಳೇ? ನೋಡಿ, ಮೊಟ್ಟ ಮೊದಲನೇ ಒಂದು ವಿಚಾರ ತಂತ್ರ ಅಲ್ಲ, ಇದು ಪ್ರಾಕ್ಟೀಸ್. ತಾಯಿ ಆದವರು, ತಂದೆ ಆದವರು ಮಕ್ಕಳ ಮುಂದೆ ಯಾವಾಗ ಟಿವಿ ರಿಮೋಟು ಅಥವಾ ಮೊಬೈಲ್ ಹಿಡ್ಕೊಂಡು ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಹಿಡ್ಕೊಂಡು ನೀವು ಕೂತಿರ್ತೀರೋ, ಅವ್ರಿಗೆ ನೀವು ಗೊತ್ತಿಲ್ದೇನೆ ನೀವು ಅವ್ರನ್ನ ಟ್ರೈನ್ ಅಪ್ ಮಾಡ್ತಿದ್ದೀರಾ, ನೀವೇ ಅವ್ರಿಗೆ ಕಲಿಸ್ಕೊಡ್ತಾ ಇದ್ದೀರಾ. ನೀನು ಕೂಡ ಇದೇ ಮಾಡು ಮಗನೇ, ನೀನು ಕೂಡ ಇದೇ ಮಾಡು ಮಗಳೇ ಅಂತ, ಆಯ್ತಾ? ಅದರಲ್ಲೂ ಮುಖ್ಯವಾಗಿ ತುಂಬಾ ಓವರ್ ನೈಟು ಎಚ್ಚರವಾಗಿರೋದು, ಏನೇನೋ ಮಾಡ್ತಾ ಇರೋದು, ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ಮೊದಲು ನೀವೇ ಕಲಿಸ್ತಾ ಇದ್ದೀರಾ. ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ ವಯಸ್ಸಾಗಿರೋ ಮಕ್ಕಳು, ಅಂದ್ರೆ ಸ್ವಲ್ಪ ದೊಡ್ಡವರು, ಒಂದು ಟೀನೇಜ್ ಅಲ್ಲಿ ಇರೋವಂಥವ್ರು, ಅಡಲ್ಟ್ಸ್ ಅಂದ ಒಂದು 16-17 ವರ್ಷ SLC ಎಲ್ಲ ಮುಗಿಸಿ ಕಾಲೇಜ್ಗೆ ಹೋಗೋವಂಥವ್ರಿಗೆ ಬಿಟ್ಬಿಟ್ಟು ಅವ್ರಿಗೂ ಅದನ್ನ ಯೂಸ್ ಮಾಡು ಅಂತ ಹೇಳಿ, ಮತ್ತೆ ಇನ್ನು ಸಣ್ಣ ಮಕ್ಕಳನ್ನ ಯೂಸ್ ಮಾಡಬೇಡ ಅಂತ ಹೇಳಿ ಹೊಡಿಯೋದು ಬೈಯೋದು ಮಾಡ್ತಿದ್ರು. ಅದೆಲ್ಲ ತಪ್ಪು. ಅವರು ಯೂಸ್ ಮಾಡಬಾರ್ದು, ಇವರು ಯೂಸ್ ಮಾಡಬಾರ್ದು. ಅಲ್ಲಿ ಆ ಥರ ಮಾಡೋದ್ರಿಂದ, ಈ ಥರ ಒಂದು ಒಳ್ಳೆ ಪ್ರಾಕ್ಟೀಸ್ ಮಾಡೋದ್ರಿಂದ ಅರ್ಧ ನಿಮ್ಮ ಸಮಸ್ಯೆ ಕ್ಲಿಯರ್. ಇನ್ನು ಡೀಪ್ ಆಗಿ ನಿಮಗೆ ಈ ಒಂದು ಸಮಸ್ಯೆ ಏನ್ ಮಾಡಿದ್ರು ಇದು ಸರಿ ಹೋಗ್ತಿಲ್ಲ ಅಂದಾಗ ಏನ್ ಮಾಡ್ಬೇಕಂದ್ರೆ, ಒಂದು ರೂಮ್ ಒಳಗಡೆಗೆ ಆ ಡಿವೈಸ್ಗಳೆಲ್ಲ ಕೊಟ್ಬಿಟ್ಟು ಒಂದ್ 2-3 ದಿನ ಬಿಟ್ಬಿಡ್ಬೇಕು. ಊಟ ಉಪಚಾರ ಎಲ್ಲ ಕೊಟ್ಟು ಅವ್ರನ್ನ ಸ್ಕೂಲ್ಗೆ ಕಾಲೇಜ್ಗೆ ಏನಕ್ಕೂ ಕಳಿಸಬಾರ್ದು. ಪೂರ್ತಿ ಅದೇ ನೋಡು, ಆಮೇಲೆ 1 ತಿಂಗಳು ಮತ್ತೆ ನೀನ್ ನೋಡಂಗಿಲ್ಲ. ಇದು ಕಂಡೀಷನ್ ಮಾಡ್ಕೊಡಿ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅದಲ್ಲದೆ ಇನ್ನೊಂದು ಏನಾಗಿದೆ, ಈ ಕಾಲದಲ್ಲಿ ಇದೊಂದು ಸಮಸ್ಯೆ ಆಗಿ, ಒಂದು ದೊಡ್ಡ ಸಮಸ್ಯೆ ಆಗಿ ಎಲ್ಲ ಕಡೆ ಸಮಸ್ಯೆಗೆ ಅಲ್ಲ ಎಲ್ಲ ಕಡೆ ಇದೊಂದು ರಾಕ್ಷಸರಾಗಿ ನಿಂತುಬಿಟ್ಟೈತೆ. ಅದಕ್ಕೆ ಒಂದು ಒಳ್ಳೆ ಪರಿಹಾರ ಹೇಳ್ತಾ ಹೋಗ್ತೀನಿ. ಗುರುಗಳೇ, ಇದೀಗ ಒಬ್ರು ಕಾಲರ್ ಇದ್ದಾರೆ, ರೆಡಿ ಇದ್ದಾರೆ. ಹಲೋ, ಮೊದಲಿಗೆ ತಮ್ಮ ಹೆಸರು ಹಾಗೆ ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ಹಲೋ, ಕೇಳಿಸ್ತಾ ಇದೆ ಸರ್? ಹಲೋ ಮೇಡಮ್, ನಾನು ಟಿ ನರಸೀಪುರ ಮೇಡಮ್, ಮೈಸೂರು ಜಿಲ್ಲೆ ನರಸೀಪುರ. ಓಕೆ, ತಮ್ಮ ಹೆಸರು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್, 20 ವರ್ಷದ ಬಗ್ಗೆ. ಓಕೆ, ಕೇಳ್ತಾ ಹೋಗಿ ಸರ್, ನಮ್ ಗುರುಗಳಿದ್ದಾರೆ. ನಿಮ್ಮ ಮಗನ ಹೆಸರು ಹೇಳಿ. ವಿದ್ಯಾಭ್ಯಾಸದ ಬಗ್ಗೆ ಮೇಡಮ್. 10ನೇ ತಾರೀಕು ಮೇಡಮ್. ಮಗನ ಹೆಸರು ಸರ್? 9ನೇ ತಿಂಗಳು 2006 ಮೇಡಮ್. 10ನೇ ತಾರೀಕಾ? 10ನೇ ತಾರೀಕು ಸರ್. 10ನೇ ತಾರೀಕು 9ನೇ ತಿಂಗಳು 2006. ಚಂದನ್ ಬಹಳ ತುಂಟ ಇರ್ತಾನಲ್ಲ ನಿಮ್ಮ ಮಗ? ಹ್ಞೂ ಸರ್, ಒಂದ್ ಸ್ವಲ್ಪ ಆಟ ಮಾಡ್ತಾನೆ ಸರ್. ಗುರುಗಳೇ, 1 ನಿಮಿಷ ಸರ್. ಮೊದಲಿಗೆ ಟಿವಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸರ್. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಸ್ವಲ್ಪ ದೂರ ಬಂದು ಮಾತಾಡಿ ಸರ್. ಇಲ್ಲ ಮೇಡಮ್.
ಹಾ, ನಿಮ್ಮ ಮಗ ಬಾಳ ತುಂಟ, ಬಾಳ ಹಠ ಇವೆಲ್ಲ ಇರುತ್ತೆ ನಿಮ್ಮ ಮಗನ್ಗೆ, ಹೌದಾ? ಅದರಲ್ಲೂ ಕೆಲವೊಂದಿಷ್ಟು ಒಂಚೂರು ಶಾರ್ಟ್ ಕಟ್ ಬುದ್ಧಿ ಅಂತ ಹೇಳ್ಬೋದು, ಅಥವಾ ಇನ್ನು ಗಟ್ಟಿಗಳವರೆ ಕತ್ತಿ ಬುದ್ಧಿ ತರ ಇರುತ್ತೆ. ಸ್ವಲ್ಪ ಯಾಮಾರಿಸೋ ಅಂತದ್ದು ತಂದೆ ತಾಯಿಗಾಗ್ಲು, ಜೊತೆಲಿರೋ ಸ್ಟೂಡೆಂಟ್ಗಾಗ್ಲು, ಟೀಚರ್ಸ್ಗಾಗ್ಲು. ಮೊಬೈಲ್ ಇಟ್ಕೊಂಡು ಎನಿ ಟೈಮ್ ಮೊಬೈಲ್ ಹಿಡ್ಕೊಬಿಡ್ತಾನೆ. ಅದನ್ನೇ ನಾವು ಇವಾಗ ಮಾತಾಡ್ತಿದ್ವಿ. ಸೊ ಅವ್ರ ಮುಂದೆ ನೀವುಗಳು ಯಾರು ಮೊಬೈಲ್ ಯೂಸ್ ಮಾಡಬೇಡಿ, ಮಕ್ಕಳ ಮುಂದೆ ಯಾವತ್ತೂ ಮೊಬೈಲ್ ಯೂಸ್ ಮಾಡಬೇಡಿ. ಅದಲ್ಲದೆ ಮನೆಗೆ, ನಿಮ್ಮ ಮನೆಗೆ, ನೀವಿರೋಂಥ ಮನೆಗೆ ಒಳ್ಳೆ ಒಂದು ಅಷ್ಟದಿಗ್ಬಂಧನೆ ಮಾಡಿ ಪ್ರತಿ ವರ್ಷ ಒಂದು ಪೂಜೆ ಮಾಡಿಸ್ಬೇಕು, ವಿನಾಯಕನ ಪೂಜೆ ಮಾಡಿಸ್ಬೇಕು. ಅರ್ಥ ಆಗ್ತಿದ್ಯಾ? ಪ್ರತಿ ವರ್ಷ ವಿನಾಯಕನ ಪೂಜೆ, ವಿನಾಯಕನ ಹೋಮ ಯಾರೆಲ್ಲ ಮಾಡಿಸ್ತಾರೋ ಅವ್ರಿಗೆ ಈ ಒಂದು ಸಮಸ್ಯೆ ಕಡಿಮೆ ಆಗತ್ತೆ. ಅದಲ್ಲದೆ ರಾಹು ಗ್ರಹಕ್ಕೆ ಸಂಬಂಧಪಟ್ಟ ಶಾಂತಿ ಮಾಡಿಸ್ತಾ ಬರಬೇಕು. ಯಾವಾಗಾದ್ರೂ ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಸರ್ಪಗಳು ಏನಾದ್ರು ಕನ್ಸಲ್ ಬರೋದು ಅಥವಾ ದಾರಿಯಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕಾಣಿಸ್ಕೊಳ್ಳೋದು ಈ ತರದ್ ಏನಾದ್ರು ಆಗತ್ತಾ? ಇಲ್ಲ ಸರ್, ಆ ರೀತಿ ಏನಿಲ್ಲ. ಆ ರೀತಿ ಏನಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಮಹಾಗಣಪತಿಯ ಒಂದು ಪೂಜೆ ಮಾಡಿಸ್ತಾ ಬನ್ನಿ. ಆಮೇಲೆ ಸಾಧ್ಯವಾದಷ್ಟು ಅವ್ರ ಕೈಗೆ ಸಿಕ್ಕದೇ ಇರೋ ತರ ನೋಡ್ಕೊಳ್ಳಿ ಮೊಬೈಲ್ ಫೋನ್ಸ್. ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಸರ್. ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಮೆಕ್ಯಾನಿಕಲ್ ಫೀಲ್ಡ್ ಬರ್ತಾರೆ, ಒಳ್ಳೆ ಜ್ಞಾನವಂತ ಆಗ್ತಾನೆ ನಿಮ್ಮ ಮಗ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಗುರುಗಳು ಕೊಟ್ಟಿದ್ದಾರೆ. ಹಾಗೆ ಗುರುಗಳೇ, ನಾವು ಈಗ ಮಾತಾಡ್ತಾ ಇದ್ವಿ ಒಂದು ಸದ್ಗುಣ ದುರ್ಗುಣ ಅಂತಾನು ಹೇಳ್ಬೋದು ಅಲ್ವಾ? ತಂತ್ರ ಶಕ್ತಿಯನ್ನ ಸದ್ಗುಣ ದುರ್ಗುಣ ಎರಡಕ್ಕೂ ಬಳಸ್ಬೋದು, ಉಪಯೋಗಿಸ್ಬೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದ್ರೆ ಒಂದು ನೈಜ ಸತ್ಯ ಏನು ತಿಳಿಸ್ಕೊಡಿ. ನೋಡಿ, ತಂತ್ರ ಒಳ್ಳೇದಕ್ಕೆ ನಾವು ಎಷ್ಟು ಉಪಯೋಗಿಸ್ತೀವೋ, ಒಳ್ಳೇದು ಎಷ್ಟಿದೆಯೋ ತಂತ್ರದಲ್ಲಿ, ಕೆಟ್ಟದ್ದು ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಆದ್ರೆ ಕೆಟ್ಟದ್ದು ಅವತ್ತಿಗೆ ಮಾತ್ರ ಕೆಲಸ ಮಾಡುತ್ತೆ. ಆದ್ರೆ ಲಾಂಗ್ ರನ್ ನಲ್ಲಿ ಏನೂ ಪ್ರಯೋಜನ ಆಗೋದಿಲ್ಲ, ಅದರಿಂದ ಒಳ್ಳೇದು ಆಗೋದಿಲ್ಲ, ಅದರಿಂದ ಒಂದು ಲೋಕ ಕಲ್ಯಾಣ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ನೋಡಿ, ನಾವು ಮಹಾಭಾರತದಲ್ಲಿ ಯುದ್ಧ ಇಲ್ದಿರನೆ ಕೃಷ್ಣ ಏನೋ ಮಾಡ್ಬೋದಾಗಿತ್ತು ಅಲ್ವಾ? ಕೆಲವೊಂದು ವಿಚಾರಗಳಿಗೆ ಕೆಲವೊಂದು ಆ ಪದ್ಧತಿಯಲ್ಲಿ ಮಾಡಿದ್ರೇನೆ ಅದಕ್ಕೆ ಸರಿಯಾದ ಉತ್ತರ. ಓಕೆ ಗುರುಗಳೇ, ಇದೀಗ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಮೊದಲಿಗೆ ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಹೇಳಿ, ಹಾಗೆ ಸಮಸ್ಯೆ ಕೂಡ ಹೇಳಿ. ನಮ್ ಗುರುಗಳಿದ್ದಾರೆ, ಮಾತಾಡ್ತಾರೆ. ನನ್ನ ಹೆಸರು ಶಿವರಾಜ್ ಮೇಡಮ್. ಓಕೆ ಸರ್. ಮತ್ತೆ ನಾವು ಇಲ್ಲಿ ಹರಿಯಾಣದಿಂದ ಕಾಲ್ ಮಾಡ್ತಾ ಇರೋದು. ಹಾ ಗುರುಗಳೇ, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಶಿವರಾಜ್ ಅವರೇ ನಮಸ್ಕಾರ. ನೀವು ಸ್ವಲ್ಪ ಟಿವಿಯಿಂದ ಪಕ್ಕಕ್ಕೆ ಬಂದು ಮಾತಾಡಿ. ಹಾ, ಟಿವಿ ನೋಡ್ತಾ ಮಾತಾಡಬೇಡಿ. ಹಾ, ಯಾವ ಊರಿಂದ ಮಾತಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಹರಿಹರ. ಹೇಳಿ, ಏನ್ ಸಮಸ್ಯೆ? ಯಾವ್ದ್ರ ಬಗ್ಗೆ ಕೇಳಬೇಕು? ಕೆಲಸದ ಬಗ್ಗೆ. ಎಷ್ಟು ವಯಸ್ಸು ನಿಮ್ಗೆ? 26. ಹಾ 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 ಹಾ. ಇವಾಗ ಏನ್ ಉದ್ಯೋಗ ಮಾಡ್ತಿದ್ದೀರಾ ಅಥವಾ ಏನ್ ಉದ್ಯೋಗ ಹುಡುಕ್ತಿದ್ದೀರಾ? ಇವಾಗ ಡಿಗ್ರಿ ಮುಗಿದಿದೆ ಸ್ವಾಮೀಜಿ, ಅದಕ್ಕೆ ಕೆಲಸಕ್ಕೆ ಹುಡುಕಾಡ್ತಿದ್ದೇನೆ. ಗೌರ್ಮೆಂಟ್ ಜಾಬ್ ಒಂದು ಟ್ರೈ ಮಾಡ್ತಾ ಇದ್ದೇನೆ. ನಿಮ್ ಡೇಟ್ ಆಫ್ ಬರ್ತ್ ಇದೆಯಾ ಶಿವರಾಜ್ ಅವರೇ? ಹಾ ಸ್ವಾಮೀಜಿ, 25/1999. 25/1999. 1999. ಹಾ ಸ್ವಾಮೀಜಿ. ಹಾ, ನೋಡಿ, ಸರ್ಕಾರಿ ಉದ್ಯೋಗಕ್ಕೆ ನಿಮಗೆ ಯೋಗ ಇದೆ, ಆದ್ರೆ ಬಹಳ ನಿಧಾನ ಸಿಕ್ಕೋದು. ಇನ್ನೇನು ನಿಮ್ಮ ಏಜ್ ಆಗೋಗುತ್ತೆ ಅನ್ನೋ ಟೈಮಿಗೆ ಸಿಗತ್ತೆ. ಸರ್ಕಾರಿ ಉದ್ಯೋಗಕ್ಕೆ ನಿಮಗೆ ಯೋಗ ಇದೆ, ಆದ್ರೆ ಬಹಳ ಲೇಟ್ ಆಗತ್ತೆ ಸಿಗೋದು. ಹಾಗಾಗಿ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಆಗ್ತಾನೆ. ಹೌದು. ಮುಖ್ಯವಾಗಿ
ಯಾವ ಒಂದು ಲಂಚಗಳು ಇಂಥದ್ದು ಕೊಡಕ್ ಹೋಗ್ಬೇಡಿ, ತುಂಬಾ ನಷ್ಟ ಹೋಗ್ತೀರಾ. ಯಾಕಂದ್ರೆ ನಿಮ್ಗೆ ಉದ್ಯೋಗ ಸಿಕ್ಕೋದು ಬಹಳ ಲೇಟ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ, ಬಹಳ ಲೇಟ್ ಆಗತ್ತೆ, ಅರ್ಥ ಆಯ್ತಾ? ಸಿಗುತ್ತೆ, ಬಹಳ ಲೇಟ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ, ಬಹಳ ಲೇಟ್ ಆಗತ್ತೆ. ನಿಮ್ಮ ವಯಸ್ಸು ಆಗೋಗಿ ಇನ್ನೊಂದು 2 ತಿಂಗಳಿದೆ 3 ತಿಂಗಳಿದೆ ಅನ್ನೋವಾಗ, ಅಂದ್ರೆ ನಿಮ್ಗೆ ಆಪ್ಷನ್ ಇನ್ನೊಂದು 2-3 ತಿಂಗಳು ದಾಟಿದ್ರೆ ಮತ್ತೆ ಸಿಕ್ಕಲ್ಲ, ಈ ತರ ಇರುತ್ತೆ ನೋಡಿ. ಅಂತ ಸಮಯದಲ್ಲಿ ಸಿಕ್ಕೋದು ನಿಮ್ಗೆ ಉದ್ಯೋಗ. ಹೌದು, ಸರ್ಕಾರಿ ಉದ್ಯೋಗ. ಹಾಗಾಗಿ ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಟ್ರೈ ಮಾಡಿ. ಹೌದೌದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಟ್ರೈ ಮಾಡಿ. ಸ್ವಲ್ಪ ಆದಷ್ಟು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ಮರಿಬೇಡಿ. ಸೂರ್ಯ ನಮಸ್ಕಾರ, ಸೂರ್ಯ ಸಹಸ್ರನಾಮ, ಸೂರ್ಯನ ಒಂದು ಮಂತ್ರಪಾರಾಯಣ ಮಾಡ್ಕೊಳ್ತಾ ಬನ್ನಿ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ, ಒಳ್ಳೆ ಉದ್ಯೋಗ ಸಿಗುತ್ತೆ, ಒಳ್ಳೆ ಹಣ ಬರುತ್ತೆ ನಿಮ್ಗೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನೀವು ಕೊಡ್ತಾ ಇರೋಂತ ಮಾರ್ಗದರ್ಶನ, ನಂಗೆ ನಮ್ಮ ತಾಯಿಯವರು ಒಂದ್ ಮಾತು ಹೇಳ್ತಾ ಇದ್ರು, ಗುರಿ ಮುಂದಿರ್ಬೇಕು, ಗುರು ಒಂದು ಹಿಂದಿರ್ಬೇಕು ಅಂತ ಹೇಳಿ. ಅದು ಬಹಳನೇ ನೆನಪಾಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರ ಸಮಸ್ಯೆ ಎಷ್ಟು ವಿಭಿನ್ನವಾಗಿದೆ, ಆದ್ರೆ ನೀವು ಎಲ್ಲದಕ್ಕೂ ಪರಿಹಾರವನ್ನ ಕೊಡ್ತಾ ಇದ್ದೀರಾ. ಹಾಗೆ ನಮ್ಮ ವೀಕ್ಷಕರು ಇದನ್ನ ನೋಡ್ತಾ ಇರೋರು, ಮೊದ್ಲಿಗೆ ನಿಮ್ಮ ರಾಶಿ, ನಕ್ಷತ್ರ, ಹಾಗೆ ಯಾವ ಊರಿಂದ ಕಾಲ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು, ಎಲ್ಲದನ್ನ ಬೇಗನೆ ಹೇಳ್ತಾ ಹೋಗಿ. ಗುರುಗಳೇ ಮುಂದುವರೆ. ನಾನು ರಾಶಿ ನಕ್ಷತ್ರದ ಪ್ರಕಾರ ನೋಡೋದಿಲ್ಲ. ನೋಡೋದಿಲ್ಲ ಅಂದ್ರೆ ಯಾಕೆ ನೋಡೋದಿಲ್ಲ ಅಂದ್ರೆ, ನನಗೆ ರಾಶಿ ನಕ್ಷತ್ರದ ಪ್ರಕಾರ ನನ್ಗೇನು ಸಿಕ್ಕದಿಲ್ಲ, ಗ್ರಿಪ್ ಸಿಕ್ಕಲ್ಲ. ನಾನು ಸೀದಾ ಗ್ರಹಗಳನ್ನ ನೋಡಿ, ಆ ಒಂದು ಗ್ರಹಗಳು ಅವರ ವಾಯ್ಸ್ ಅಲ್ಲಿ ಯಾವ ರೀತಿ ಮಾತಾಡ್ತಿದ್ದಾರೆ, ಒಂದೊಂದು ಗ್ರಹ ಕೂಡ ನೋಡಿ. ನನ್ನ ವಾಯ್ಸ್ ಅಲ್ಲಿ ನಿಮ್ಗೆ 2 ಗ್ರಹಗಳ ಒಂದು, ಪ್ರತಿಯೊಬ್ಬರ ವಾಯ್ಸ್ ಅಲ್ಲಿ 2 ಗ್ರಹಗಳ ಒಂದು ಮಿಶ್ರಣ ಇರುತ್ತೆ. ಅದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಮೇಡಮ್, ಹೇಳ್ತಾ ಹೋಗಿ ನಿಮ್ಮ ಹೆಸರು, ಹಾಗೆ ಯಾವ ಊರಿಂದ ಕಾಲ್ ಮಾಡ್ತಾ ಇದ್ದೀರಾ ಹೇಳಿ. ನಮಸ್ತೆ ಮೇಡಮ್. ರಾಮನಗರ ಪದ್ಮಾ. ಪದ್ಮಾ ಮೇಡಮ್, ಹೇಳಿ ನಿಮ್ಮ ಸಮಸ್ಯೆ ಏನಿದೆ, ನಮ್ಮ ಗುರುಗಳಿದ್ದಾರೆ. ಹಲೋ ಹಲೋ, ಹೇಳಿಮ್ಮ. ಗುರುಜಿ ನಮಸ್ತೆ, ಹೇಳಿಮ್ಮ. ಗುರುಜಿ, ಇಲ್ಲಿ ನಮ್ಮ ರಾಮನಗರದಿಂದ ಮಾತಾಡ್ತಿರೋದು, ಪದ್ಮಾ ಅಂತ. ಹೇಳಿ ಪದ್ಮಾ ಅವರೇ. ಅದು ನಮ್ ತಂದೆಯವ್ರದ್ದು ಸ್ವಲ್ಪ ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇದೆ ಭೂಮಿ ಬಗ್ಗೆನಾ? ಭೂಮಿ ಬಗ್ಗೆ ಗುರುಜಿ. 1.5 ಎಕರೆ ಭೂಮಿ ಬಗ್ಗೆನಾ, 3 ಎಕರೆ ಭೂಮಿ ಬಗ್ಗೆನಾ? ಅಂದ್ರೆ ಅರ್ಥ ಆಗ್ಲಿಲ್ಲ. 1.5 ಎಕರೆದ 3 ಎಕರೆದ 2 ಭೂಮಿ ಇದಾವೆ. ಅಂದ್ರೆ ಮನೆದು ನಮ್ ತಂದೆಯವ್ರದ್ದು ಗುರುಜಿ. ಅದು ನಮ್ ತಂದೆಯವರ ಜೊತೆ ಹುಟ್ಟಿರೋರು 5 ಜನ. ಆದ್ರೆ ತಂಗಿದಿರು ಮೋಸದಿಂದ ಎದ್ದೆ ತಪ್ಪಿಸ್ಕೊಳ್ತಿರೋದು. ಅದು ನಮ್ಮ ಅಜ್ಜಿ ಸತ್ತಾದ್ಮೇಲೆ ಅದ್ರ ಮೇಲೆ ಈಗ ಅತ್ತೆದಿರ ಮೇಲೆ ನಾವು ಕೇಸ್ ಹಾಕಿದೀವಿ. ಆದ್ರೆ ಅವರು ಕೇಸ್ ನಮ್ಮಂತೇನೆ ಅನ್ಬಿಟ್ಟು, ಈಗ ಲಾಯರ್ ಬೇರೆ ಅವರು ಸರಿ ಇಲ್ಲ, 2 ಕಡೆನೂ ಅವರು ದುಡ್ಡು ತಿನ್ಕೊಂಡು ಇದ್ ಮಾಡ್ತಾವ್ರೆ. 9 ವರ್ಷದಿಂದ ಕೇಸ್ ನಡೀತಾ ಇದೆ. ಅದು ನಾನ್ ಲವ್ ಮ್ಯಾರೇಜ್ ಆಗಿರೋದು ಅಂದ್ಬಿಟ್ಟು, ಅದು ಅಮ್ಮ ಇದ್ದಾಗ ಅದು ನನ್ನ ಹೆಸರು ಸೇರ್ಸಿದ್ರು. ಇವಾಗ ಅಮ್ಮ ಡೆತ್ ಆದ್ಮೇಲೆ ಈಗ ನಮ್ಮ ಅಕ್ಕ ಅವರು ನನ್ ಜೊತೆ ಮಾತಾಡಲ್ಲ. ಈಗ ಅವ್ರು ಕೇಸ್ ನಡ್ಸ್ಕೊಳ್ಳಿ ಅಂತ ಅಂತಾರೆ ಗುರುಜಿ. ಅದ ಆಗುತ್ತಾ ಆಗಲ್ವಾ? ಇದು ಸ್ವಲ್ಪ ಕಷ್ಟ ಇದೆ. ಇದು ಕೋರ್ಟ್ ಅಲ್ಲಿ ಪರಿಹಾರ ಆಗೋದಿಲ್ಲಮ್ಮ. ಆಗಲ್ವಾ? ಕೋರ್ಟ್ ಅಲ್ಲಿ ಪರಿಹಾರ ಆಗೋದಿಲ್ಲ. ಈಗ ಸಪ್ರೇಟ್ ನಾನು ಲಾಯರ್ನ ಇಟ್ಬಿಟ್ಟು ನಾನು ನಡ್ಸ್ಕೊತೀನಿ ಅಂದ್ರು ಗುರುಜಿ. ಇವಾಗ ಇವ್ರಿಗೆಲ್ಲ ನನ್ ದುಡ್ಡೆಲ್ಲ ಇದ್ ಮಾಡ್ಬೇಕು, ದುಡ್ಡು ಕೇಳ್ತಾ ಇದಾರೆ. ಅಂದ್ರೆ ಇದಾಗುತ್ತೆ ಅಂದ್ರೆ ನನ್ ಕೈ ಆಗೋದಿಲ್ಲ. ನಿಮ್ಮ ಒಂದು ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಆದ್ರೆ ಕೋರ್ಟಿಂದ ಆಚೆ ಸೆಟಲ್ಮೆಂಟ್ ಆಗುತ್ತೆ, ಅವಾಗ ನಿಮ್ಗೆ ಸ್ವಲ್ಪ ದುಡ್ಡು ಬರುತ್ತೆ. ಕೋರ್ಟ್ ಆಚೆ ಸೆಟಲ್ಮೆಂಟ್ ಆಗುತ್ತೆ, ಅವಾಗ ನಿಮ್ಗೆ ದುಡ್ಡು ಬರುತ್ತೆ. ಅದ್ರದ್ದು ಡಾಕ್ಯುಮೆಂಟೇಶನ್ ಬದಲಾವಣೆ ಆದಾಗ ನಿಮ್ದು ವಂಶವೃಕ್ಷದಲ್ಲಿ ಬಂದ್ಬಿಡುತ್ತೆ ಹೆಸರು. ನೀವು ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ, ಅರೇಂಜ್ಮೆಂಟ್ ಮ್ಯಾರೇಜ್ ಮಾಡ್ಕೊಳ್ಳಿ, ಇಲ್ಲ ಫಾರಿನ್ ಹೋಗಿ ಮ್ಯಾರೇಜ್ ಮಾಡ್ಕೊಳ್ಳಿ. ಆದ್ರೆ ವಂಶವೃಕ್ಷ ಬಂದಾಗ, ಆ ವಂಶವೃಕ್ಷದಲ್ಲಿ ನಿಮ್ಮ ಹೆಸರು ಬಂದಾಗ ನಿಮ್ಮ ಸಿಗ್ನೇಚರ್ ಖಂಡಿತ ಬೇಕೇ ಬೇಕು. ಇದು ಕೋರ್ಟಿಂದ ಆಚೆ ಡಿಕ್ಲೇರ್ ಆಗತ್ತೆ, ಅಲ್ಲಿಂದ ಆಚೆಗೆ ನಿಮ್ಗೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ. ಆದ್ರೆ ಅದ್ರ ಬಗ್ಗೆ ನೀವು ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡಿ, ವೇಸ್ಟ್ ಮಾಡ್ಕೋತೀರಾ. ಒಳ್ಳೇದಾಗ್ಲಿ ಪದ್ಮಾ ಅವರೇ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಎಷ್ಟು ಅದ್ಭುತವಾಗಿ ಈ ಒಂದು ಪರಿಹಾರವನ್ನ ನೀವು ಕೊಡ್ತಾ ಹೋದ್ರಿ. ಹೀಗೆ ಗುರುಗಳೇ, ನಿಮ್ಗೆ ಇಂಥದ್ದೇ ಒಂದು ಯಾವ್ದಾರೋ ತುಂಬಾ ಕಷ್ಟವಾದ ಒಂದು ಸನ್ನಿವೇಶ ಯಾವ್ದಾರೋ ಇತ್ತ ನಿಮ್ಮ ಸಿದ್ಧಿಯನ್ನ ತೋರಿಸಿ, ಅಂದ್ರೆ ನೀವು ಕಲ್ತಿರೋಂತ ವಿದ್ಯೆಯನ್ನ ಅದರಲ್ಲಿ ತೋರಿಸ್ಬೇಕಾಗಿತ್ತು, ಅದ್ರ ಕಷ್ಟವಾದ ಒಂದು ಸಂಗತಿ ಇತ್ತು ಅಂತ ಹೇಳೋದಾದ್ರೆ ಅದೊಂದು ಮೆಲುಕು ಹಾಕಿ ನೋಡಿ. ಕರೀಂನಗರ್, ಆಂಧ್ರ ಪ್ರದೇಶ್, ಕರೀಂನಗರ್, ಅದು ಆಂಧ್ರ ಬರುತ್ತಾ ತೆಲಂಗಾಣ ಬರುತ್ತಾ ಸರಿಯಾಗಿ ಗೊತ್ತಿಲ್ಲ. ಕರೀಂನಗರ್, ಈ ಚೈನ್ ಏನಿದೆ ಇಲ್ಲಿ ನೋಡಿ, ಇದೊಂದು ಚೈನ್ ಇದೆ, ಇದು ಗೋಲ್ಡ್ ಚೈನ್. ಇದು ಮಾಡಿಸಿ ಬರೀ 4-5 ದಿನ ಆಗಿತ್ತು. ಹೈದರಾಬಾದ್ಗೆ ಹೋಗಿದ್ದೆ ಏನೋ ಕೆಲ್ಸದ ಮೇಲೆ. ಅಲ್ಲಿಗೆ ಹೋದ್ಮೇಲೆ ನನ್ಗೊಂದು ಕಾಲ್ ಬರುತ್ತೆ, ಈ ತರ ನಮ್ಮ ಮನೇಲಿ ಒಂದು 4-5 ಜನಕ್ಕೆ ಪ್ರೇತ ಕಾಟ ಇದೆ, ಈ ತರ ನನ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಗುರುಗಳೇ, ದಯವಿಟ್ಟು ಇದ್ರ ಬಗ್ಗೆ ನೋಡಿ ಅಂತ ಹೇಳಿದ್ರು. ಅದನ್ನ ನೋಡ್ತೀನಿ ಅಂತ ನಾನು ಹೇಳಿದ್ರೆ ಅವರು ನೋಡ್ಕೊಳ್ಳಿ ಗುರುಗಳೇ, ನೀವು ಎಷ್ಟು ಜನ ಬರ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಎಷ್ಟು ಜನ ಬರೋದೇನು, ನಾನೊಬ್ನೇ ಬರೋದು ಅಂತ ಹೇಳಿದೆ. ಇಲ್ಲ ಗುರುಗಳೇ, ನೀವೊಂದು 10 ಜನ ಆದ್ರೂ ಮಿನಿಮಮ್ ಬರಬೇಕು ನಿಮ್ ಜೊತೆಲಿ, ನಿಮ್ ಸೇಫ್ಟಿಗೋಸ್ಕರ. ಯಾಕಂದ್ರೆ ಯಾರಾದ್ರೂ ಮಾಂತ್ರಿಕರು, ತಾಂತ್ರಿಕರು ಅಥವಾ ಯಾರೇ ಆಗ್ಲಿ ನಮ್ಮ ಮನೆಗೆ ಬಂದಿದ ತಕ್ಷಣ ಇವ್ರ 5 ಜನರ ಮೇಲೆ ಸೇರ್ಕೊಂಡು ಅವ್ರ 5 ಜನ ಬಂದವ್ರನ್ನ ಹೊಡಿತಾರೆ ಅಂತೇಳಿ. ಗುರುಗಳೇ, ನೀವು ಹೇಳ್ತಾ ಇರೋ ಸನ್ನಿವೇಶ ನಾನು ಕೇಳಿಸ್ಕೋಬೇಕು ಅಂತ ಬಹಳ ಆಸೆ ಇದೆ. ಈಗ ಒಬ್ರು ಕಾಲರ್ ಇದ್ದಾರೆ, ಅದ್ ಮುಗಿದ ತಕ್ಷಣ ಹೇಳಿ. ಹಲೋ ಮೇಡಮ್. ಹಲೋ ಸರ್, ಹೇಳಿ ನಿಮ್ ಹೆಸರು, ಯಾವ ಊರಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಹೇಳಿ ಸರ್, ನಿಮ್ ಸಮಸ್ಯೆ ಏನಿದೆ? ಗುರುಗಳಿದ್ದಾರೆ, ಹೇಳಿ. ಹೇಳಿ ಸರ್, ನಿಮ್ ಸಮಸ್ಯೆ ಏನಿದೆ ಹೇಳಿ ಸರ್. ಗೋಪಾಲ್ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಉಡುಪಿ ಡಿಸ್ಟಿಕ್ ಸರ್. ಹೊಸೂರು ಡಿಸ್ಟಿಕ್. ಉಡುಪಿ ಡಿಸ್ಟಿಕ್ ಇಂದ. ಸರಿ, ನಿಮ್ಮ ಸಮಸ್ಯೆ ಏನು? ಕಣ್ಣಿನ ಸಮಸ್ಯೆ ಇದೆ ಸರ್ ನಮ್ಗೆ. ಕಣ್ಣಿನ ಸಮಸ್ಯೆ ಯಾವಾಗಿಂದ ಈ ರೀತಿ ಇದೆ? ಅದು ಮೊದಲಿಂದ ಹುಟ್ಟಿಂದ ಸಂಪರ್ಕ ಹೇಳ್ತಾರೆ ಸರ್. ಅದ್ರಿಂದ ಎಷ್ಟು, ಯಾವ ವಯಸ್ಸಿಂದ? ಅದು ಸ್ಕೂಲ್ ಹೋಗಲ್ಲ ಕರೆಕ್ಟ್ ಇದ್ದಿತ್ತು. ಆದ್ರೆ ಸ್ಕೂಲಿಗೆ ಹೋಗಲ್ಲ ಕರೆಕ್ಟ್ ಇದ್ದಿತ್ತು. ಅದ್ರ ಮೇಲೆ ಇದಾಗಿತ್ತು ಸರ್. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಗೋಪಾಲ್ ಅವರೇ? ಹೌದು, 25/4/79. 25/4/79. ಹೌದು. ಸೊ ಇವಾಗ ಪೂರ್ತಿಯಾಗಿ ಕಾಣಿಸಲ್ವಾ ಎರಡೂ ಕಣ್ಣು? ಇಲ್ಲ, ಕಾಣ್ತಾ. ಸರ್ಜರಿ ಆಯ್ತು ಸರ್. ಸರ್ಜರಿ ಆಗೈತೆ, ಕಾಣಿಸ್ತಿದ್ಯಾ ಈಗ? ಹೌದು, ಪೊರೆ ಆಪರೇಷನ್ ಆಗಿದ್ದೇವೆ. ಇನ್ನೊಂದ್ಸರಿ ಹೇಳಿ. ಪೊರೆ ಆಪರೇಷನ್ ಆಗಿದೆ. ಪೊರೆ ಆಪರೇಷನ್ ಆಗಿದೆ, ಹೌದು. ಓಕೆ. ನರ ಮಿಸ್ಟೇಕ್ ಹೇಳ್ತಾರೆ ಡಾಕ್ಟ್ರು. ನರ ಮಿಸ್ಟೇಕ್ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು. ಹೌದು. ಸರಿ 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 ಗೋಪಾಲ್ ಅವರೇ, ನಾನು ನಿಮ್ಗೆ ಒಂದು ಒಳ್ಳೆ ಉಪಾಯ ಹೇಳ್ತೀನಿ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದನ್ನ ಸರಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಕಣ್ಣಿನ ಒಂದು ಸಮಸ್ಯೆ ಯಾರಿಗೆಲ್ಲ ಇದೆ ಅವರೆಲ್ಲರೂ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ತುಂಬಾ ತುಂಬಾ ಒಳ್ಳೆ ಉಪಾಯ ಹೇಳ್ತೀನಿ. ಇದನ್ನ ನೆನ್ಪಿಟ್ಕೊಳ್ಳಿ, ಸಾಧ್ಯವಾದ್ರೆ ಬರ್ದಿಟ್ಕೊಳ್ಳಿ ಇದನ್ನ ಕೇಳಿಸ್ಕೊಂಡು, ಆಯ್ತಾ? ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ. ಅದೇ ಅದಕ್ಕೂ ಸಂಬಂಧಪಟ್ಟ ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಶಿವಲಿಂಗ, ಒಂದು ಸಣ್ಣದಾದ ಒಂದು ಶಿವಲಿಂಗ ತಗೊಳ್ಳಿ. ಅದರ ಮೇಲೆ ಬೆಳ್ಳಿಗೆ ಶಿವಲಿಂಗ ತಗೊಳ್ಳಿ. ಬೆಳ್ಳಿ ಶಿವಲಿಂಗದ ಮೇಲೆ ಬೆಳ್ಳಿ ನಾಗರು ಇರುವಂಥದ್ದು ತಗೊಳ್ಳಿ. ಪ್ರತಿದಿನ ಹಾಲಿಂದ ಅಭಿಷೇಕ ಮಾಡಿ. ಪ್ರತಿದಿನ ಹಾಲಿಂದ ಅಭಿಷೇಕ ಮಾಡಿ. ನಿಮ್ಮ ಮನೆಯಲ್ಲೇ ಪ್ರತಿದಿನ ಹಾಲಿಂದ ಅಭಿಷೇಕ ಮಾಡಿ. ನೀವು ಮನೆಯಲ್ಲಿ ಉಪಯೋಗಿಸುವಂತ ಹಾಲು ಏನಿದೆ ಆ ಅಭಿಷೇಕ ಆಗಿರುವಂತ ಹಾಲನ್ನ ನೀವು ಮನೆಯಲ್ಲಿ ಉಪಯೋಗಿಸ್ತಾ ಬನ್ನಿ. ಇದರ ಜೊತೆಗೆ ಬೆಣ್ಣೆಯಿಂದ ಅಭಿಷೇಕ ಮಾಡಿ. ಶಿವನಿಗೆ ಬೆಣ್ಣೆಯಿಂದ ಅಭಿಷೇಕ ಮಾಡಬೇಕು. ಆ ಒಂದು ಬೆಣ್ಣೆಯಿಂದ ಕೂಡ ಆ ಒಂದು ಅಭಿಷೇಕ ಮಾಡಿರುವಂತದ್ದು ಬೆಣ್ಣೆ ಕೂಡ ತಿಂತಾ ಬರಬೇಕು. ಈ ರೀತಿ ಮಾಡ್ತಾ ಬಂದ್ರೆ ಈ ಕಣ್ಣಿನ ಪೊರೆ ಏನಿದೆ ಅದು ಉತ್ಪತ್ತಿ ಆಗಲ್ಲ.
ಅದು ಉತ್ಪತ್ತಿ ಆಗಲ್ಲ, ದೃಷ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಶಿವನ ಒಂದು ಮಂತ್ರ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೋದ್ರೆ ನಿಮಗೆ ಶಿವನ ಒಂದು ಮಂತ್ರ, ಒಂದು ದೊಡ್ಡ ಮಂತ್ರ ಕೊಟ್ಟಿದ್ದೀನಿ. ಆ ಮಂತ್ರ ನೀವು ಪ್ರತಿದಿನ ಆ ಮಂತ್ರ ಹೇಳ್ಕೊತಾ ಅಭಿಷೇಕ ಮಾಡಿಕೊಂಡು ನೀವೇನಾದ್ರೂ ಇದೊಂದು 3 ತಿಂಗಳು ಮಾಡ್ತಾ ಬಂದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಬೇರೆ ಲೆಕ್ಕಕ್ಕೆ ನಿಮ್ಗೆ ಒಂದು ಯೋಗ ಸಿಗುತ್ತೆ. ಇದು ಪ್ರತಿಯೊಬ್ರು ಮಾಡ್ಕೋಬೇಕು. ಇದು ಗೋಪಾಲ್ ಅವರು ನಮ್ಮ ಇಡೀ ಕರ್ನಾಟಕಕ್ಕೋಸ್ಕರ ಕೇಳಿದ್ದಾರೆ ಅಂತ ಹೇಳ್ಬೋದು. ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗೆ ನಿಮಗೇನಾರು ಮುಕ್ತವಾಗಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಇದ್ರೆ ಅವರ ಪರ್ಸನಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಅನ್ನ ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ಲಾಗ್ತಾ ಇದೆ. ಅವ್ರನ್ನ ಹೋಗಿ ಮುಕ್ತವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೋಬಹುದು. ಗುರುಗಳೇ, ಆಗ್ಲೇ ನೀವು ಹೇಳ್ತಾ ಇದ್ರಿ ಪ್ರೇತಾತ್ಮದ ಬಗ್ಗೆ, ಇದೊಂದು ಬಹಳ ಮುಖ್ಯವಾದ ವಿಚಾರ, ಅದನ್ನ ಹೇಳಿ ಗುರುಗಳೇ. ಅದಾದ್ಮೇಲೆ ನಾನು ನಿಂತ್ಕೊಂಡು ನಾನು ಹೇಳ್ದೆ, ಬಿಡ್ರಿ ನಾನು ಎಷ್ಟು ನೋಡಿದ್ದೀನಿ ಅಂತ ಹೇಳ್ದೆ. ನಾನು ಎಷ್ಟು ನೋಡಿದ್ದೀನಿ, ಎಂತದ್ ನೋಡಿದ್ದೀನಿ. ನಾನ್ ಯಾರು ಗೊತ್ತಾ, ಅಗೋರ್ ತಾಂತ್ರಿಕ್, ನಾನು ಏನ್ ಅನ್ಕೊಂಡಿದೀರ ಹಂಗೆ ಹಿಂಗೆ ಅಂತ ಜಂಬ ಕೊಚ್ಕೊಂಡು ಹೋದೆ ಅಲ್ಲಿಗೆ. ಅಲ್ಲಿಗೆ ಹೋದೆ, ಹೋಗ್ಬಿಟ್ಟು ಧೈರ್ಯವಾಗಿ ಇವಾಗ ಹೆಂಗ್ ಕೂತಿದ್ದೀನಿ ಹಂಗೆ ಒಂದು ಧೈರ್ಯವಾಗಿ ಕೂತ್ಕೊಂಡೆ. ಕಾಫಿ ತಂದು ಕೊಟ್ರು, ಕುಡ್ದೆ. ಸಡನ್ ಆಗಿ ಒಂದು 10 ಜನ ಬಂದು ನನ್ನ ಸುತ್ತ ನನ್ನನ್ನ ಸೇಫ್ ಗಾರ್ಡ್ ಮಾಡೋ ರೀತಿ ನಿಂತ್ಕೊಂಡ್ಬಿಟ್ರು. ಅವರ ಫ್ಯಾಮಿಲಿಯಲ್ಲಿ ಮಿಕ್ಕಿದ ಜನಗಳು ನಿಂತ್ಕೊಂಡ್ಬಿಟ್ರು. ಯಾಕೆ ಹಿಂಗ್ ನಿಂತ್ಕೊಂತ ಇದಾರೆ ಅಂದ್ರೆ ಅವ್ರವರೇ ಮಾತಾಡ್ಕೊಂತ ಇದ್ರು, ಬರ್ತಾ ಇದ್ದಾನೆ ಅಂತ. ಯಾರೋ ಒಬ್ಬ ಹುಡುಗ, ಒಂದು 27 ವಯಸ್ಸಿನ ಒಂದು ಹುಡುಗ, ಒಳ್ಳೆ ಸ್ಟ್ರೆಂತ್ ಇರುವಂತ ಹುಡುಗ, ಒಳ್ಳೆ ಸ್ಟ್ರೆಂತ್. ಆ 10 ಜನನ್ನ ದಾಟಿ ಬಂದು ಈ ಚೈನ್ಗೆ ಕೈ ಹಾಕ್ಬಿಟ್ಟ. ಈ ಚೈನ್ ಸ್ವಲ್ಪ ಲೂಸ್ ಅಲ್ಲ, ಕಟ್ ಆಯ್ತು. ಬಿಚ್ಕೊಳ್ಳಿಲ್ಲ, ಅದೊಂಥರ ಕಟ್ ಆಯ್ತು ಅಲ್ಲಿ ಸೆಂಟ್ರಲ್. ನಾನು ಅನ್ಎಕ್ಸ್ಪೆಕ್ಟೆಡ್. ಇವಾಗ ಹೊಡಿತಾರೆ ಬೈತಾರೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ, ನಿಧಾನವಾಗಿ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ತಾನೆ ಹಂಗೆ ಜಗಳ ಶುರುವಾಗೋದು. ಡೈರೆಕ್ಟ್ ಆಗಿ 10 ಜನ ಮೇಲೆ ಹಾರ್ಕೊಂಡ್ ಬಂದು ಕೈ ಹಾಕ್ಬಿಟ್ಟ. ನಾನು ಹಿಡ್ಕೊಂಡೆ ಬಿಡಿ, ಅದ್ ಬೇರೆ ಪ್ರಶ್ನೆ. ನಾನು ಬಲವಾಗಿದ್ದೀನಿ ಅನ್ಸುತ್ತಲ್ವಾ ನಿಮ್ಗೆ? ನೋಡಿದ್ರೆ ನಾವು ಎಷ್ಟೆಲ್ಲ ಏನೇನೆಲ್ಲ ಮಾಡ್ತೀವಿ, ಯೋಗ ಅದು ಇದು ಏನೇನೋ ಮಾಡ್ತೀವಿ. ನಮ್ಮ ತಂತ್ರ ಅಘೋರ ವಿದ್ಯೆಯಲ್ಲಿ ಏನೇನೋ ಇರುತ್ತೆ. ಅದನ್ನ ಹೇಳ್ತೀನಿ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅಘೋರ ವಿದ್ಯೆ ಅನ್ನೋದು ಎಲ್ಲ ಲೈಫಿನ ಎಲ್ಲಾ ವಿಚಾರಗಳು ಟಚ್ ಮಾಡುತ್ತೆ. ಅದೊಂದು ಜ್ಞಾನ ಅಂತ ಹೇಳ್ಬೋದು ತಂತ್ರವಿದ್ಯೆ. ಗುರುಗಳೇ, ಈಗ ಮತ್ತೊಬ್ರು ಕಾಲ್ ಹಾಗೆ ರೆಡಿ ಇದ್ದಾರೆ. ಹಲೋ ಸರ್, ಹೇಳಿ ನಿಮ್ ಹೆಸರು ಹಾಗೆ ಯಾವೂರಿಂದ ಕಾಲ್ ಮಾಡ್ತಾ ಇರೋದು, ಸಮಸ್ಯೆ ಕೂಡ ಹೇಳಿ. ನಾವು ಶಿವಕುಮಾರ್ ಅಂತ ಮಾತಾಡ್ತಾ ಇರೋದು. ಓಕೆ, ಹೇಳಿ. ಬೆಂಗಳೂರಿಂದ ಯಶವಂತಪುರ. ಓಕೆ, ಸಮಸ್ಯೆ ಏನಿದೆ ಹೇಳಿ ಸರ್. ಸಮಸ್ಯೆ ಏನಿಲ್ಲ ಮೇಡಮ್, ಇವಾಗ ರೀಸೆಂಟ್ ಆಗಿ ನಮ್ ತಂದೆ ತೀರೋದ್ರು. ಅಕ್ಕ ತಂಗಿದಿರು ಸಿಕ್ಕಾಪಟ್ಟೆ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಆಸ್ತಿ ಜಮೀನು ವಿಚಾರದಲ್ಲಿ ಮನೆಯಿಂದ ಆಚೆ ಹಾಕಿದ್ದಾರೆ. ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದ್ರೆ. ಗುರುಗಳೇ, ನೀವೇ. ಶಿವಕುಮಾರ್ ಅವ್ರೆ, ಹೇಳಿ ಮೇಡಮ್. ನಿಮ್ಗೆ 3 ಜನ ಅಕ್ಕ ತಂಗಿರಿದ್ದಾರಾ? ಇಲ್ಲ ಸರ್, ಅಕ್ಕ ಒಬ್ಳು ತಂಗಿ ಒಬ್ಳು. ಅಕ್ಕ ಒಬ್ರು ತಂಗಿ ಒಬ್ರು. ಹಾ, ಇದ್ರಲ್ಲಿ ತಂಗಿ ಜಾಸ್ತಿ ಕಿರುಕುಳ ಕೊಡ್ತಿದಾರಾ? ಹೌದು. ತಂಗಿಗೆ ಮದ್ವೆ ಆಗಿ 3.5 ವರ್ಷ ಆಗಿದ್ಯಾ? ಇಲ್ಲ ಸರ್, ಅವ್ರ ಮದ್ವೆ ಆಗಿ ಆಲ್ರೆಡಿ 20 ವರ್ಷ ಆಯ್ತು. 20 ವರ್ಷ ಆಗಿದೆ. ಇಬ್ರು 2 ಮಕ್ಳು ಇದಾರೆ, 2 ಗಂಡ್ ಮಕ್ಳು. ಅವ್ರು ಆಲ್ರೆಡಿ BCom ಓದ್ತಾ ಇದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ? ನಮ್ದು 1978. ಡೇಟ್ ಹೇಳಿ. 9/3/1978. 9/3/1978. ಶಿವಕುಮಾರ್ ಅವರ, ನಿಮಗೆ ಭೂಮಿಗೆ ಸಂಬಂಧಪಟ್ಟು ಯಾವಾಗ್ಲೂ ದೋಷ ಬರುತ್ತೆ. ಈಗ ಮಾತ್ರ ಅಲ್ಲ, ಈಗ ನಿಮ್ಮ ಅಕ್ಕ ತಂಗಿಯರಿಂದ ಕಿರುಕುಳ ಅಂತ ಹೇಳಿದ್ರಲ್ವಾ, ಈಗ ಮಾತ್ರ ಅಲ್ಲ, ನಿಮ್ಗೆ ಬಹಳ ವರ್ಷಗಳಿಂದ ಭೂಮಿಗೆ ಸಂಬಂಧಪಟ್ಟು ಕೆಲವೊಂದಷ್ಟು ದೋಷಗಳು ಬರುತ್ತೆ. ಹೌದಾ? ಹೌದು, ಅದೇ ಬರ್ತಾ ಇದೆ ಸ್ವಾಮಿ. ಯಾಕೆ ಅಂದ್ರೆ
ಕುಜನ್ನ ನೀವು ಪ್ರೀತಿಸ್ಬೇಕು, ಭೂಮಿಗೆ ನೀವು ಹತ್ತಿರವಾಗಿರ್ಬೇಕು. ಆದಷ್ಟು ನೀವು ಚಪ್ಪಲಿ ಇಲ್ದಿರ ನಡೆಯೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ. ಅರ್ಥ ಮಾಡ್ಕೊಳ್ಳಿ. ಚಪ್ಪಲಿ ಇಲ್ದಲೆ ನಾವು ನಡೆಯಕ್ಕಾಗಲ್ಲ, ಕಾಲು ಫುಲ್ ಇದಾಗತ್ತೆ. ಏನಾಗತ್ತೆ? ಅದೇ ಪೇನ್ ಆಗುತ್ತೆ. ನಾನು ಚಪ್ಪಲಿನೇ ಹಾಕಲ್ವಲ್ಲ, ನಾನೇನ್ ಮಾಡೋದು? ಅಲ್ಲ, ಶುಗರ್ ಇದೆ, ನರಗಳು ಇದಾಗಿರುತ್ತಲ್ವಾ? ಅದೇ ನೋಡಿ, ಶುಗರು ಕಮ್ಮಿ ಆಗೋದಕ್ಕೂ ಕೂಡ ಈ ಐರನ್ ಕಂಟೆಂಟ್ ಭೂಮಿಯಿಂದ ಸಿಗುತ್ತೆ ನಮ್ಗೆ. ಸೊ ಅದಕ್ಕೂ ಕೂಡ ನೀವು ಸ್ವಲ್ಪ ಈ ಒಂದು ಏನಂತಾರೆ, ಭೂಮಿ ಮೇಲೆ ಆದಷ್ಟು ಸ್ವಲ್ಪ ಟ್ರೈ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಆಗ್ಬಿಟ್ರೆ ಅದು ಹಾರ್ಡ್ ಆಗ್ಬಿಡುತ್ತೆ. ಅರ್ಥ ಆಯ್ತು? ಸೊ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಒಂದು ಭೂಮಿಗೆ ಸಂಬಂಧಪಟ್ಟ ಒಂದು ಗಾಯತ್ರಿ ಮಂತ್ರ ಇದೆ. ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್ ಅಂತ ಒಂದು ಗಾಯತ್ರಿ ಮಂತ್ರ ಬರುತ್ತೆ. ಕುಜ ಗಾಯತ್ರಿ ಮಂತ್ರ ಅಂತ ಕರೀತಾರೆ. ಇದನ್ನ ದಕ್ಷಿಣಾಭಿಮುಖವಾಗಿ ಕೂತು ನೀವೊಂದಷ್ಟು ಪೂಜೆ ಮಾಡೋದು, ಕುಜಗ್ರಹನ ಶಾಂತಿ ಮಾಡ್ಕೊಳ್ಳೋದು. ಆಯ್ತಾ? ಒಂದು 14 ವಾರ 14 ಹಸುಗೆ 14 kg ಅಷ್ಟು ಹುರುಳಿಕಾಳು ಒಂದು ವಾರ, ಮಂಗಳವಾರ, ಇನ್ನೊಂದು ಮಂಗಳವಾರ ಹೆಸರು ಕಾಳು 14 ಹಸುಗೆ ನೆನೆ ಇಟ್ಟು, ಅಂದ್ರೆ ಸೋಮವಾರ ರಾತ್ರಿನೇ ತರಿಸಿ ನೆನೆ ಇಟ್ಟು ಮಂಗಳವಾರ ಬೆಳಿಗ್ಗೆ ತಗೊಂಡೋಗಿ ಆ ಹಸುಗಳಿಗೆ ತಿನ್ನಿಸ್ತಾ ಬನ್ನಿ. ಸ್ವಲ್ಪ ಮಟ್ಟಕ್ಕೆ ಶಾಂತಿ ಆಗತ್ತೆ. ಆಮೇಲೆ ಕೆಂಪು ಬಟ್ಟೆ ಹಾಕೋದಾಗ್ಲಿ, ಕೆಂಪು ವಸ್ತುಗಳು ಜಾಸ್ತಿ ಯೂಸ್ ಮಾಡೋದಾಗ್ಲಿ ಕಡಿಮೆ ಮಾಡಿ. ಆದಷ್ಟು ಹಸಿರು ಬಣ್ಣದ ವಸ್ತುಗಳು ಉಪಯೋಗಿಸೋದಕ್ಕೆ ಜಾಸ್ತಿ ಮಾಡಿ, ಒಳ್ಳೇದಾಗತ್ತೆ ನಿಮ್ಗೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಗುರುಗಳು ಕೊಟ್ಟಿದ್ದಾರೆ. ಹಾಗೆ ಗುರುಗಳೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಏನ್ ಹೇಳ್ತೀರಿ? ಮೊದ್ಲು ಆ ಕಥೆನ ಫಿನಿಶ್ ಮಾಡ್ಬಿಡ್ತಿದ್ದೆ. ಆ ಕತೆ ಅಲ್ಲೇನಾಗತ್ತೆ, ಆಗ ಅವ್ನ್ ಬಂದು ಆ ಚೈನ್ ಎಳಿತಾನೆ. ಆಮೇಲೆ ನಾನು ಅವ್ನ ಹಿಡ್ಕೋತೀನಿ. ಹಿಡ್ಕೊಂಡ್ಮೇಲೆ ಮಿಕ್ಕಿದ ಇನ್ನು 4 ಜನ ಬರ್ತಾರೆ. ನಾನು ಅವನ್ನ ಯಾವ ರೀತಿ ಹಿಡ್ಕೋತೀನಿ ಅದನ್ನ ನೋಡಿ ಆ ಮಿಕ್ಕಿದ 4 ಜನರಿಗೆ ಮೀಟರ್ ಆಫ್. ಅವ್ರಿಗೆಲ್ಲ ಭಯ ಹುಟ್ಟುತ್ತೆ. ಯಾಕಂದ್ರೆ ನಾನೊಬ್ಬ ತಾಂತ್ರಿಕ ಆದ್ರೆ ಖಂಡಿತ ನನಗ್ ಭಯ ಆಗತ್ತೆ. ನಾನು ಅಗೋರ್ ತಾಂತ್ರಿಕ. ಭಯ ಅನ್ನೋದು ರಕ್ತದಲ್ಲೇ ಇಲ್ಲ ಅನ್ಸ್ಬಿಡ್ತು ಒಂದ್ಸರಿ. ಆತರ ಚಾಲೆಂಜ್ ಆಗಿ ನಾವು ನಿಂತಾಗ. ಅರ್ಥ ಆಯ್ತಲ್ವಾ? ಆಗ ಒಂದಷ್ಟು ಮಾತುಕತೆ ಆಗತ್ತೆ. ಅವ್ರಿಗೆ ಏನ್ ಮಾಡ್ಬೇಕು ಏನು ಅಂತ ಎಲ್ಲ ಮಾಡ್ತೀನಿ, ಸರಿ ಮಾಡ್ತೀನಿ. ಸರಿ ಮಾಡಿದ ಮೇಲೆ ಮಧ್ಯಾಹ್ನದವರೆಗೂ ಸರಿನೇ ಇರ್ತಾರೆ. ಮಧ್ಯಾಹ್ನದ ಮೇಲೆ ಮತ್ತೆ ರೈಸ್ ಆಗ್ತಾರೆ ಅವರೆಲ್ಲರೂ ಸೇರ್ಕೊಂಡು. ಆಗ ಮತ್ತೆ ಅಘೋರ ಜ್ವಾಲಾ ಭೈರವಿನ ಕರಿತೀನಿ. ಅವ್ರ ಕಡೆಯಿಂದ ಕೆಲವೊಂದು ತಂತ್ರ ಮಾಡ್ತೀನಿ. ಆಗ ಒಂಚೂರು ಕಂಟ್ರೋಲ್ ಬರ್ತಾರೆ. ಮತ್ತೆ ರಾತ್ರಿಗೆ ಅವ್ರನ್ನೆಲ್ಲ ಒಂದ್ ಕಡೆಗೆ ಕರ್ಕೊಂಡು ಹೋಗ್ತೀನಿ. ಅದು ಪಬ್ಲಿಕ್ ಆಗಿ ಹೇಳೋ ಅಂಥದ್ದಲ್ಲ, ಯಾವ ಜಾಗ ಅಂತ. ಸೊ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಹಾಕಾಲ ಭೈರವನ್ನ ಆವಾಹನೆ ಮಾಡಿ ಅವ್ರನ್ನ ನಮ್ಮ ಒಂದು ಮೈ ಮೇಲಕ್ಕೆ ತರಿಸ್ಕೊಂಡು ಅವರ ಒಂದು ಸಹಾಯದಿಂದ ಆ ಒಂದು 5 ಜನ ಪ್ರೇತಗಳನ್ನ, ಒಂದೇ ಮನೆಯಲ್ಲಿ 5 ಜನ ಪ್ರೇತಗಳನ್ನ ನಾನು ನೋಡಿರೋದು. ಅದು ನನ್ನ ಚಾಲೆಂಜಿಂಗ್, ನನ್ನ ಲೈಫ್ ಟೈಮ್ ಚಾಲೆಂಜಿಂಗ್. ಅದು ಎಲ್ಲ ಕಂಟ್ರೋಲ್ ಮಾಡಿ ಸರಿ ಮಾಡಿ ನನಗೆ ಬರ್ಬೇಕಾಗಿರೋದೆಲ್ಲ ತಗೊಂಡು ಅವ್ರಿಗೆ ಮಾಡ್ಬೇಕಾಗಿರೋ ಎಲ್ಲ ಒಳ್ಳೇದು ಮಾಡಿ ಬಂದಿದ್ದೆ. ಆ ಥರ ಎಷ್ಟೋ ಚಾಲೆಂಜ್ಗಳು. ಅದ್ರಲ್ಲಿ ಒಂದು ನನಗೆ ನೆನಪಾಯ್ತು ಇವಾಗ ನೀವು ಕೇಳಿದ ತಕ್ಷಣ, ಅದು ಹೇಳ್ದಂಗಾಯ್ತು. ಧನ್ಯವಾದಗಳು ಗುರುಜಿ. ಇಷ್ಟೊತ್ತು ನಿಮ್ಮ ಎಲ್ಲಾ ಒಂದು ಸಂಗತಿ ಸನ್ನಿವೇಶಗಳನ್ನ ಹೇಳ್ತಾ ಹೋದ್ರಿ. ನೀವು ಕಲ್ತಿದ್ದಂತಹ ಸಿದ್ಧಿ ಒಂದು ಸಾಧನೆ ರೂಪವನ್ನ ಎಲ್ಲದನ್ನು ತಿಳಿಸ್ತಾ ಹೋದ್ರಿ. ಹಾಗೆ ನಮ್ಮ ವೀಕ್ಷಕರು ಕಾಲರ್ಸ್ ಎಲ್ಲ ರೆಡಿ ಇದ್ರು, ಕಾಲ್ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಅದಕ್ಕೂ ಕೂಡ ನೀವು ಪರಿಹಾರವನ್ನ ಕೊಡ್ತಾ ಹೋದ್ರಿ. ತುಂಬು ಹೃದಯದ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮ. ಇಂಥ ಮತ್ತಷ್ಟು ಮುಖ್ಯವಾದ ಕಾರ್ಯಕ್ರಮಗಳಿಗೆ, ಅದ್ಭುತವಾದ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಜನತಾ ಟಿವಿ. ನಮಸ್ಕಾರ.